ಒಂದು ಮರ್ಡರ್ ಕೇಸ್ ಅಲ್ಲಿ ತುಂಬಾ ಕಷ್ಟ ಏನು ಅಂದ್ರೆ ಎವಿಡೆನ್ಸೇ ಇಲ್ಲದೆ ಇರುವ ಒಂದು ಮರ್ಡರ್ ಅನ್ನ ಕಂಡುಹಿಡಿಯೋದಕ್ಕಾಗಿ ಪೊಲೀಸರ್ಸ್ ಮಾಡುವ ಇನ್ವೆಸ್ಟಿಗೇಷನ್ ತುಂಬಾ ಕಷ್ಟ. ಏನೇನೆಲ್ಲ ಬೇಡ ಅಂತ ಅನ್ಕೋತಾರೋ ಅವೆಲ್ಲ ಒಂದು ದೊಡ್ಡ ಕ್ಲೂ ಅನ್ನು ಕೊಡೋದಕ್ಕೆ ತುಂಬಾನೇ ಚಾನ್ಸಸ್ ಇರುತ್ತೆ. ಸೊ ಅದೇ ತರನೇ 29 ಜನರನ್ನ ಕೊಂದಿದ್ದು ಒಬ್ಬ ಕೊಲೆಗಾರ. ಆ ಮರ್ಡರರ್ ಬಗ್ಗೆ ಯಾವುದೇ ರೀತಿಯ ಒಂದು ಕ್ಲೂನು ಚಿಕ್ಕ ಎವಿಡೆನ್ಸ್ ಕೂಡ ಸಿಕ್ಕಿರಲ್ಲ. ಸೊ ಹೀಗಿರ್ಬೇಕಾದ್ರೆ ಇಂತಹ ಸಿಚುವೇಶನ್ ಅಲ್ಲಿ ಪೊಲೀಸರ್ಸ್ ಆ ಮರ್ಡರ್ ಅನ್ನ ಕಂಡುಹಿಡಿದ್ರ ಅವನನ್ನ ಕಂಡುಹಿಡಿಯೋದಕ್ಕಾಗಿ ಇವ್ರುಗಳು ಮಾಡಿದ ಇನ್ವೆಸ್ಟಿಗೇಷನ್ ಎಲ್ಲ ಏನು, ಕೊನೆಗೆ ಅವನು ಸಿಕ್ಕಿ ಬಿದ್ನ ಇಲ್ಲ ಪೊಲೀಸರ್ಸ್ ಅನ್ನೇ ಅವನು ಕೊಂದ್ನ ಅನ್ನೋದೇ ಇಡೀ ಮೂವಿಯ ಹೆಸರು ಟು ಕ್ಯಾಚ್ ಎ ಕಿಲ್ಲರ್. ಸಖತ್ತಾದ ಇನ್ವೆಸ್ಟಿಗೇಷನ್ ಮೂವಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನ್ಯೂ ಇಯರ್ ನೈಟ್ ಸಿಕ್ಕಾಪಟ್ಟೆ ಜೋರಾಗಿ ಪಾರ್ಟಿಯನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಕಾಶದಲ್ಲಿ ಪಟಾಕಿಯನ್ನೆಲ್ಲ ಹೊಡೆದು ಇದ್ರ ಮೇಲೆ ಯಾರುವೆ ಈ ಮಟ್ಟಿಗೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿರಬಾರ್ದು, ಆ ಮಟ್ಟಿಗೆ ಎಲ್ಲರೂ ಸಾಕತ್ತಾಗಿ ಎಂಜಾಯ್ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಪಾರ್ಟಿಯನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿರೋರು ಒಬ್ಬೊಬ್ಬರಾಗಿ ಸಾಯ್ತಿರ್ತಾರೆ. ಏನು ಅಂತ ನೋಡಿದ್ರೆ ದೂರದಿಂದ ಒಬ್ಬ ಸ್ನೈಪರು ಒಬ್ಬೊಬ್ಬರನ್ನು ಎರ್ರಾಬಿರು ಶೂಟ್ ಮಾಡಿಕೊಳ್ತಿರ್ತಾನೆ. ಲಿಫ್ಟ್ ಅಲ್ಲಿ ಒಬ್ಬ ಬರ್ತಿರ್ತಾನೆ, ಅವನನ್ನ ಶೂಟ್ ಮಾಡಿಕೊಳ್ತಾನೆ. ರೂಫ್ ಟಾಪ್ ಅಲ್ಲಿ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಿರೋರನ್ನ ಒಬ್ಬೊಬ್ಬರಾಗಿ ಶೂಟ್ ಮಾಡಿ ತುಂಬಾ ಜನರನ್ನ ಕೊಳ್ತಿರ್ತಾನೆ. ಎಷ್ಟು ಜನರನ್ನ ಕೊಂದ ಅಂತ ಕೌಂಟೇ ಇಲ್ಲ. ಇಂತಹ ಸಮಯದಲ್ಲಿ ಒಬ್ಬರು ಲೇಡಿ ಪೊಲೀಸ್ ಆಫೀಸರ್, ಇವರ ಹೆಸರು ಎಲೆನಾರ. ಇವರು ಒಂದು ರೆಸ್ಟೋರೆಂಟ್ ಗೆ ಬರ್ತಾರೆ. ಯಾಕೆಂದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಒಂದು ಪ್ರಾಬ್ಲಮ್. ಸೊ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರುವ ಒಬ್ಬ ವ್ಯಕ್ತಿ, ಮೇಡಮ್ ಇಲ್ಲಿ ನೋಡಿ, ಈ ಲೇಡಿ ಇಲ್ಲಿ ಬಂದು ಕೂತು ಚೆನ್ನಾಗಿ ಕುಡಿದ್ಬಿಟ್ಟು ತುಂಬಾನೇ ಪ್ರಾಬ್ಲಮ್ ನ ಮಾಡ್ತಿದ್ದಾರೆ, ತಿನ್ಬಿಟ್ಟು ಎದ್ದು ಹೋಗೋದನ್ನ ಬಿಟ್ಬಿಟ್ಟು ಗಲಾಟೆ ಮಾಡ್ತಿದ್ದಾರೆ ಅಂತ ಹುಡುಗ ಹೇಳಿದ ತಕ್ಷಣ ನಮ್ಮ ಎಲೆನಾರುವೆ, ಮೇಡಮ್ ಏನಕ್ಕಾಗಿ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೇನೆ ವೋಕಿ ಟಾಕಿಯಲ್ಲಿ ಒಂದು ನ್ಯೂಸ್ ಬರುತ್ತೆ, ಬೇಗನೆ ಇಂತಹ ಜಾಗಕ್ಕೆ ಬನ್ನಿ, ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಇದನ್ನ ಕೇಳಿದ ನಮ್ಮ ಎಲೆನಾರ್ಗೂ ಗೊತ್ತಾಗ್ತಿದೆ ಇಲ್ಲಿ ನಡೀತಿರುವ ಪ್ರಾಬ್ಲಮ್ ಗಿಂತ ಅಲ್ಲಿ ಏನು ದೊಡ್ಡದಾಗಿ ನಡೆದಿದೆ ಅಂತ. ಸೊ ಬೇಗನೆ ಗಲಾಟೆ ನಡೆದಿರುವ ಜಾಗಕ್ಕೆ ಹೊರಡುತ್ತಾರೆ. ಸೊ ಯಾರೋ ಒಬ್ಬ ಸ್ನೈಪರು ಎಲ್ಲೋ ದೂರದಲ್ಲಿ ಕೂತು ಈ ಜಾಗದಲ್ಲಿ ತುಂಬಾ ಜನರನ್ನ ಶೂಟ್ ಮಾಡಿ ಕೊಂದಿದ್ದಾನೆ. ಟೋಟಲ್ ಆಗಿ 20ಕ್ಕೂ ಹೆಚ್ಚು ಜನರನ್ನ ಕೊಂದಿದ್ದಾನೆ. ನಮ್ಮ ಎಲ್ಲನಾರು ಅದೇ ರೀತಿ ಆ ಸ್ನೈಪರ್ ಇಂದ ಸತ್ತಿದ್ದ ಒಬ್ಬರ ಮನೆ ಒಳಗಡೆನೆ ಹೋಗ್ತಾಳೆ. ವಿಂಡೋ ಕಿಟಕಿಯನ್ನು ಹೊಡ್ಕೊಂಡು ಒಳಗಡೆ ಇದ್ದ ಪರ್ಸನ್ ಅನ್ನ ಬಂದು ಶೂಟ್ ಮಾಡಿದ ಬುಲೆಟ್. ಆವಾಗ ನಮ್ಮ ಎಲ್ಲನಾರು ಅವರ ಕೈಯಲ್ಲಿರುವ ಲೇಸರ್ ಲೈಟ್ ಅನ್ನು ಯೂಸ್ ಮಾಡಿ ಕರೆಕ್ಟ್ ಆಗಿ ಬುಲೆಟ್ ಬಂದಿದ್ದ ಡೈರೆಕ್ಷನ್ ಅನ್ನ ನೋಡಿ ಲೈಟ್ ಅನ್ನು ಹೊಡಿತಾರೆ. ಅದು ಅಲ್ಲಿ ದೂರದಲ್ಲಿ ಇರ್ತಾ ಇರುವ ಒಂದು ಅಪಾರ್ಟ್ಮೆಂಟಿನ 17ನೇ ಫ್ಲೋರ್ ಅಲ್ಲಿ ಒಂದು ರೂಮಿಗೆ ಹೋಗುತ್ತೆ. ಇದೇ ತರನೇ ಆ ಸ್ನೈಪರ್ ಮುಖಾಂತರ ಯಾರೆಲ್ಲ ಸತ್ತೋದ್ರು ಆ ಜಾಗಕ್ಕೆಲ್ಲ ಹೋಗಿ ಆ ಜಾಗದಿಂದ ಲೇಸರ್ ಲೈಟ್ ಅನ್ನು ಹೊಡೆದು ನೋಡ್ತಾರೆ. ಎಲ್ಲ ಲೇಸರ್ ಲೈಟ್ ಆ 17ನೇ ಫ್ಲೋರ್ ಅಲ್ಲಿ ಇರ್ತಾ ಇರುವ ರೂಮಿಗೆನೆ ಹೋಗ್ತಿದೆ. ಸೊ ಹಾಗಾದ್ರೆ ಆ ಕಿಲ್ಲರ್ ಖಂಡಿತ ಸ್ನೈಪರ್ ಅನ್ನು ಯೂಸ್ ಮಾಡಿ ಆ ಅಪಾರ್ಟ್ಮೆಂಟ್ ಇಂದಾನೆ ಎಲ್ಲರನ್ನು ಶೂಟ್ ಮಾಡಿ ಕೊಂದಿರ್ಬೇಕು. ಸೊ ಬೇಗನೆ ಅಲ್ಲಿಗೆ ಹೋಗೋಣ ಅನ್ಕೊಳ್ಳೋಷ್ಟರಲ್ಲಿ ಪರ್ಟಿಕ್ಯುಲರ್ ಆಗಿ ಆ 17ನೇ ಫ್ಲೋರ್ ಅಲ್ಲಿ ಇರ್ತಾ ಇರುವ ರೂಮ್ ಮಾತ್ರ ಬ್ಲಾಸ್ಟ್ ಆಗಿ ಚಿಂದಿ ಆಗುತ್ತೆ. ಆ ಕಿಲ್ಲರ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ, ಹೇಗಿದ್ರು ನಮ್ಮನ್ನ ಕಂಡುಹಿಡಿದು ಬಿಡ್ತಾರೆ ಅಂತ. ಆದ್ರಿಂದಾನೇ ಆ ಅಪಾರ್ಟ್ಮೆಂಟ್ ಅನ್ನ ಬ್ಲಾಸ್ಟ್ ಮಾಡಿಸಿದ್ದಾನೆ. ಇದರಿಂದ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರುವ ಜನರೆಲ್ಲ ತುಂಬಾನೇ ಹೆದರಿ ಬೇಗ ಹೊರಗಡೆ ಓಡಿ ಬರ್ತಿರ್ತಾರೆ. ಆವಾಗ ನಮ್ಮ ಪೊಲೀಸ್ ಆಫೀಸರ್ ಎಲ್ಲನವ್ರು ಮಿಕ್ಕಿರುವ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಹೆದರಿ ಓಡಿ ಬರ್ತಾ ಇರುವ ಜನರನ್ನ ಸೇಫ್ಟಿ ಆದ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆವಾಗ್ಲೇ ನಮ್ಮ ಎಲ್ಲನವ್ರಿಗೆ ಖಂಡಿತ ಕಿಲ್ಲರ್ ಜನರ ಜೊತೆ ಜನರಾಗಿ ಮಿಕ್ಸ್ ಆಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಬಹುದು ಅಂತ ಅನ್ಸುತ್ತೆ. ಆದ್ರಿಂದ ಫಟ್ ಅಂತ ಅವರ ಮೊಬೈಲ್ ಅನ್ನ ತಗೊಂಡು ಬಿಲ್ಡಿಂಗ್ ಅನ್ನ ಬಿಟ್ಟು ಓಡಿ ಬರ್ತಾ ಇರುವ ಜನರನ್ನ ಎಲ್ಲರನ್ನು ವಿಡಿಯೋ ಮಾಡ್ಕೋತಾರೆ. ಸೊ ಜನರೆಲ್ಲ ಬಿಲ್ಡಿಂಗ್ ಅನ್ನ ಬಿಟ್ಟು ಹೊರಗಡೆ ಬಂದ ಮೇಲೆ ಆ ಬಾಂಬ್ ಬ್ಲಾಸ್ಟ್ ಆಗಿದ್ದ ಆ ರೂಮಿಗೆ ಹೋಗ್ಬೇಕು ಅಂತ ಫೈರ್ ಫೈಟರ್ಸ್ ಪೊಲೀಸರ್ಸ್ ಜೊತೆಗೆ ನಮ್ಮ ಎಲ್ಲನವರು ಹೋಗ್ತಾರೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಎವಿಡೆನ್ಸ್ ಸಿಗೋ ರೀತಿ ಕಾಣ್ತಿಲ್ಲ. ಮತ್ತೆ ಬಾಂಬ್ ಬ್ಲಾಸ್ಟ್ ಆಗಿದ್ರಲ್ಲಿ ಆ ಜಾಗ ಫುಲ್ ಧೂಳಾಗಿರುತ್ತೆ ಅಲ್ವಾ, ಅದು ನಮ್ಮ ಎಲ್ಲನವರವರಿಗೆ ಸೆಟ್ ಆಗ್ತಿಲ್ಲ. ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ಸದ್ಯ ಆ ಜಾಗಕ್ಕೆ ಒಬ್ಬರು ಡಿಟೆಕ್ಟಿವ್ ಬಂದು ಗ್ಯಾಸ್ ಮಾಸ್ಕ್ ಅನ್ನೆಲ್ಲ ಕೊಟ್ಟು ನಮ್ಮ ಎಲ್ಲನವರನ್ನ ಕಾಪಾಡ್ತಾರೆ. ಸೊ ಕಿಲ್ಲರ್ ಯೂಸ್ ಮಾಡಿದ ಈ ಅಪಾರ್ಟ್ಮೆಂಟಿನ ಓನರು ಬೇರೆ ಯಾವುದೋ ವಿದೇಶದಲ್ಲಿ ಇರ್ತಿದ್ದಾರೆ. ಮತ್ತೆ ಅವರಿಗೆ ಸಾಲದ ಸಮಸ್ಯೆ ಇರೋದ್ರಿಂದ ಈ ಮನೆಯನ್ನ ಅವರು ಸೇಲ್ ಮಾಡೋಣ ಅಂತ ಅನ್ಕೊಂಡಿದ್ದಾರಂತೆ. ಸೊ ನಡೆದಿರುವ ಈ ಸಮಸ್ಯೆಗೂ ಈ ಮನೆಯ ಓನರ್ಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಕಿಲ್ಲರ್ ಕರೆಕ್ಟ್ ಆದ ಮನೆಯನ್ನ ಚೂಸ್ ಮಾಡಿ ಎಲ್ಲವನ್ನು ಮಾಡಿದ್ದಾನೆ. ಸೊ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬರು ದೊಡ್ಡ ಪೊಲೀಸ್, ಅವರ ಹೆಸರು ಲ್ಯಾಂಡ್ ಮಾರ್ಕ್. ಅವರು ಎಲ್ಲರ ಹತ್ರನೂ ಒಂದು ನಾರ್ಮಲ್ ಆದ ದಿನದಲ್ಲಿ ಇದು ನಡೆದಿದ್ರು ಕೂಡ ನಾವು ನಿಧಾನಕ್ಕೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಬಹುದಾಗಿತ್ತು. ಆದ್ರೆ ಇದು ನ್ಯೂ ಇಯರ್ ದಿನ ನಡೆದಿರೋದು. ಇಂತಹ ಸಮಯದಲ್ಲಿ ಇಷ್ಟೊಂದು ಮರ್ಡರ್ ನಡೆದಿದೆ ಅನ್ಬೇಕಾದ್ರೆ ಅದನ್ನ ನಾವು ಸುಮ್ನೆ ಬಿಡೋದಕ್ಕೆ ಆಗುದಿಲ್ಲ. ಬೇಗನೆ ಆ ಕಿಲ್ಲರ್ ಅನ್ನ ನಾವು ಹಿಡಿಲೇಬೇಕು. ರೋಡ್ಸ್ ಅನ್ನ ನಾವು ಬ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನ್ಯೂ ಇಯರ್ ಈವೆಂಟ್ ಅಂತ ತುಂಬಾ ಜನರು ಹೊರಗಡೆ ಒಳಗಡೆ ಹೋಗಿದ್ದು ಬರ್ತಿರ್ತಾರೆ. ಅದು ಮಾತ್ರ ಇಲ್ಲ, ಸ್ಪೈ ಡಿಟೆಕ್ಟರ್ಸ್ ಹೇಳ್ತಿದ್ದಾರೆ ಯಾವುದೇ ರೀತಿಯ ಟೆರರಿಸ್ಟ್ ಆರ್ಗನೈಸೇಷನ್ ಇದನ್ನ ಮಾಡಿಲ್ವಂತೆ. ಸೊ ಖಂಡಿತ ಇದನ್ನ ಮಾಡಿರೋದು ಒಬ್ಬೊಂಟಿ ಪರ್ಸನ್ ಆಗೇ ಇರಬೇಕು. ಏನಕ್ಕಾಗಿ ಅವನು ಇದನ್ನ ಮಾಡ್ದ, ಅವನ ಮೋಟಿವ್ ಏನು ಅಂತ ಕಿಲ್ಲರ್ ನ ಕಂಡು ಹಿಡಿದು ಎಲ್ಲವನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನ ಸುತ್ತಮುತ್ತ ಇರುವ ಎಲ್ಲ ಪೊಲೀಸ್ ಆಫೀಸರ್ ಕೇಳ್ತಿರ್ತಾರೆ. ಅದರಲ್ಲಿ ಒಬ್ಬರಾಗಿ ನಮ್ಮ ಎಲ್ಲನವರು ಕೇಳಿಸ್ಕೊತಿರ್ತಾರೆ. ಸೊ ನಮ್ಮ ಎಲ್ಲನವರು ಅವರಿಗೆ ಗೊತ್ತಿರುವ ಅವರ ಫ್ರೆಂಡ್ ಪೊಲೀಸ್ ಆಫೀಸರ್ ಒಬ್ಬರ ಹತ್ರ, ಸರ್ ನನಗೆ ಗೊತ್ತಿದ್ದು ಆ ಕಿಲ್ಲರ್ ಒಬ್ಬ ಒಂದು ನಾರ್ಮಲ್ ಆದ ಪರ್ಸನ್ ಆಗಿ ಇರೋದಕ್ಕೆ
ಇರೋದಕ್ಕೆ ಚಾನ್ಸೇ ಇಲ್ಲ, ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಇರ್ತಿದೆ ಸರ್ ಅಂತ ಇವರು ಒಂದು ರೂಮ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬಂದಿದ್ದ ದೊಡ್ಡ ಪೊಲೀಸರು ಲ್ಯಾಂಡ್ ಮಾರ್ಕ್ ಅವರು ಕೇಳಿಸ್ಕೊಬಿಡ್ತಾರೆ. ಎಲೆನೋರ್, ನೀನು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ, ಯಾವುದನ್ನ ಇಟ್ಟು ನೀನು ಈ ರೀತಿ ಹೇಳ್ತಿದ್ಯಾ? ಸರ್, ಆ ಕಿಲ್ಲರಿನ ಮೋಟಿವ್ ಮರ್ಡರ್ ಮಾಡೋದೇ ಆಗಿದ್ರೆ ಒಂದು 2-3 ಜನರನ್ನ ಮಾತ್ರ ಸಾಯಿಸ್ಬಿಟ್ಟು ಆರಾಮಾಗಿ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ಬೋದಾಗಿತ್ತು. ಆದ್ರೆ ಬರೀ ಇಬ್ಬರನ್ನ ಸಾಯಿಸೋದ್ರಲ್ಲಿ ಅವನಿಗೆ ಕುತೂಹಲ ಸಿಕ್ಕಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆದ್ರಿಂದ ಅವನ ಇಷ್ಟಕ್ಕೆ ಬಿರಿ ಶೂಟ್ ಮಾಡಿ 20 ಜನರಿಗಿಂತ ಹೆಚ್ಚು ಶೂಟ್ ಮಾಡಿ ಕೊಂದಿದ್ದಾನೆ. ತಕ್ಷಣ ದೊಡ್ಡ ಪೊಲೀಸು ಮತ್ತೆ ಏನಕ್ಕಾಗಿ ಅವನು ಸ್ಟಾಪ್ ಮಾಡಿರ್ಬೇಕಾಗಿತ್ತು, ಇನ್ನು ತುಂಬಾ ಜನರನ್ನ ಅವನು ಶೂಟ್ ಮಾಡಿ ಕೊಂದಿರ್ಬೋದಾಗಿತ್ತಲ್ಲ. ಯಾಕೆಂದ್ರೆ ಸರ್, ಮೇ ಬಿ ಅವನ ಮನಸ್ಸಿಗೆ ತೃಪ್ತಿ ಸಿಕ್ಕಿರ್ಬಹುದು, ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬಹುದು. ಆದ್ರಿಂದಾನೆ ಇಷ್ಟು ಜನರ ಮಾತ್ರ ಕೊಂದ್ಬಿಟ್ಟು ಹಾಗೆ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಸೊ ಇದರಿಂದಾನೇ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರ್ತಿದೆ ಸರ್, ಖಂಡಿತ ಕಿಲ್ಲರ್ ಒಬ್ಬ ಸೈಕೋವಾಗಿ ಇರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಆ ರೀತಿ ಮಾತ್ರ ಅವನು ಸೈಕೋವಾಗಿ ಇದ್ಬಿಟ್ರೆ ಸರ್ ಮತ್ತೆ ಇದೇ ರೀತಿ ತುಂಬಾ ಜನರನ್ನ ಅವನು ಸಾಯಿಸ್ತಾನೆ ಅಂತ ನಮ್ಮ ಎಲೆನೋರ್ ಹೇಳಿದ ತಕ್ಷಣ ಇದನ್ನ ಕೇಳಿ ದೊಡ್ಡ ಪೊಲೀಸ್ ಅವರು ಇಂಪ್ರೆಸ್ ಆಗ್ಬಿಡ್ತಾರೆ. ಈ ಕೇಸಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಪರ್ಸನ್ ಆಗಿ ನೀನು ಇದ್ದೇ ಇರುತ್ತೆ ಎಲೆನೋರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದರ ನಂತರ ನಮ್ಮ ಎಲೆನೋರ್ ಅವಳ ಮನೆಗೆ ಬರ್ತಾಳೆ. ಮನೆಯಲ್ಲಿ ಅವಳು ತುಂಬಾನೇ ಲೋನ್ಲಿ ಆಗಿ ಇರ್ತಾಳೆ. ಅವಳಿಗೆ ಅಂತ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಯಾರುವೇ ಇಲ್ಲ. ಪೊಲೀಸ್ ಕೆಲಸವನ್ನ ಬಿಟ್ರೆ ಮನೆ, ಇದೇನೆ ನಮ್ಮ ಎಲೆನೋರ್ ಅವಳ ರೊಟೀನ್ ಲೈಫ್. ಸೊ ಮನೆಗೆ ಬಂದು ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಆಫೀಸ್ ಇಂದ ಅನ್ಅಫಿಷಿಯಲ್ ಕಾಲ್ ಬರುತ್ತೆ. ಆ ದೊಡ್ಡ ಪೊಲೀಸ್ ಆಫೀಸರ್ ಇದಾರಲ್ಲ ಲ್ಯಾಂಡ್ ಮಾರ್ಕ್, ಅವರು ನಮ್ಮ ಎಲೆನೋರ್ ಅನ್ನ ಸೆಪರೇಟ್ ಆಗಿ ಒಂದು ಕಾಫಿ ಶಾಪ್ ಗೆ ಬರೋದಕ್ಕೆ ಹೇಳಿದ್ದಾರೆ. ನಮ್ಮ ಎಲೆನೋರ್ಗೆ ಏನುವೇ ಅರ್ಥವಾಗ್ತಿಲ್ಲ. ಏನಾದ್ರೂ ಮೀಟಿಂಗ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಮಾತಾಡಿರ್ಬೋದಾಗಿತ್ತು, ಏನಕ್ಕಾಗಿ ಕಾಫಿ ಶಾಪ್ ಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಗಾಬರಿಯಾಗಿ ನಮ್ಮ ಎಲೆನೋರ್ ಹೊರಟು ಆ ಕಾಫಿ ಶಾಪ್ ಗೆ ಬರ್ತಾರೆ. ಆ ಕಾಫಿ ಶಾಪ್ ಅಲ್ಲಿ ನಮ್ಮ ದೊಡ್ಡ ಪೊಲೀಸು ಡೆಪ್ಯೂಟಿ ಗವರ್ನರ್ ಜೊತೆ ಕೂತು ಮಾತಾಡ್ತಿರ್ತಾರೆ. ಅವರ ಜೊತೆ ಮಾತಾಡಿ ಡೆಪ್ಯೂಟಿ ಆಫೀಸರ್ ಅಲ್ಲಿಂದ ಹೋದ ಮೇಲೆ ನಮ್ಮ ಎಲೆನೋರ್ ಅಲ್ಲಿಗೆ ಬಂದು ಕೂತ್ಕೋತಾಳೆ. ಸರ್, ಏನು ವಿಷಯ? ಅದು ಕಾಫಿ ಶಾಪ್ ಗೆ ಬರೋದಕ್ಕೆ ಹೇಳಿದಿರಲ್ಲ, ಅದು ಏನು ಅಂದ್ರೆ ಎಲೆನೋರ್, ನಿನ್ನೆ ನಡೆದಿದ್ದ ಮರ್ಡರ್, ಆ ಮರ್ಡರ್ ನ ಮಾಡಿದ ಕೊಲೆಗಾರ, ಇವನ್ನ ಕಂಡುಹಿಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು ಅಲ್ವಾ? ಅದು ಮಾತ್ರ ಇಲ್ಲ, ಕೊಲೆಗಾರನ ಮೈಂಡ್ ಸೆಟ್ ಹೇಗಿರ್ಬೋದು ಅಂತ ನಿನಗೆ ಗೊತ್ತಾಗ್ತಿದೆ. ಆದ್ರಿಂದ ಈ ಕೇಸಿಗೆ ನಾನು, ನೀನು ಮತ್ತೆ ಇನ್ನೊಬ್ಬರು ಡಿಟೆಕ್ಟಿವ್ ಅಂತ, ಅಂದ್ರೆ ನಮ್ಮ ಎಲೆನೋರ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ಬೇಕಾದ್ರೆ ಅವಳಿಗೆ ಆಕ್ಸಿಜನ್ ಮಾಸ್ಕ್ ಅನ್ನು ಕೊಟ್ಟು ಅವಳನ್ನ ಕಾಪಾಡಿರ್ತಾರೆ ಅಲ್ವಾ, ಅವರ ಹೆಸರು ಮ್ಯಾಕ್. ಅವರುವೆ ಆ ಜಾಗಕ್ಕೆ ಬರ್ತಾರೆ. ಸೊ ನಾವು ಮೂವರುವೆ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಆ ಮರ್ಡರರ್ ಯಾರು ಅಂತ ನಾವು ಕಂಡುಹಿಡಿತೀವಿ ಅಂತ ಹೇಳ್ತಾರೆ ದೊಡ್ಡ ಪೊಲೀಸ್. ಸೊ ಫಸ್ಟ್ ವಿಷಯ, ಆ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಸಿಸಿಟಿವಿ ಕ್ಯಾಮೆರಾ ಇದೆಯಾ ಅನ್ನೋದನ್ನ ನೋಡ್ಬೇಕು. ಆದ್ರೆ ಆ ಬಿಲ್ಡಿಂಗ್ ಅಲ್ಲಿ ಯಾವುದೇ ರೀತಿಯ ಸಿಸಿಟಿವಿ ಕ್ಯಾಮೆರಾನು ಇಲ್ಲ, ಇದಿದೆ ಒಂದು ಮಾತ್ರ. ಆದ್ರೆ ಅದರ ಫೈಲ್ಸ್, ಹಾರ್ಡ್ ಡ್ರೈವ್ ಅಂತ ಎಲ್ಲವೂ ಆ ಬಾಂಬ್ ಬ್ಲಾಸ್ಟ್ ಅಲ್ಲೇ ಸುಟ್ಟು ಬೂದಿ ಆಗ್ಬಿಟ್ಟಿದೆ, ಎಲ್ಲವೂ ನಾಶವಾಗ್ಬಿಟ್ಟಿದೆ. ಸೊ ಇವಾಗ ಇವ್ರಗಳ ಹತ್ರ ಇರುವ ಎವಿಡೆನ್ಸ್ ಅಂದ್ರೆ ಆ ಕಿಲ್ಲರ್ ಶೂಟ್ ಮಾಡಿ ಕೊಂದಿದ್ದ 29 ಜನರಿನ ಡೆಡ್ ಬಾಡಿನೇ. ಸೊ ಮಾರ್ಚುವರಿಗೆ ಹೋಗಿ ನೋಡ್ತಾರೆ, ಅಲ್ಲಿ ಲೈನ್ ಆಗಿ 29 ಡೆಡ್ ಬಾಡೀಸ್ ಅನ್ನು ಇಟ್ಟಿರ್ತಾರೆ. ಸೊ ನಮ್ಮ ಎಲೆನೋರ್, ದೊಡ್ಡ ಪೊಲೀಸು, ಮ್ಯಾಕು ಮೂವರುವೆ ಅಲ್ಲಿ ಚೆಕ್ ಮಾಡ್ತಿರ್ತಾರೆ. ಸತ್ತೋದವರಲ್ಲಿ ಹುಡುಗ, ಹುಡುಗಿ, ಹೈಟ್ ಆಗಿರೋರು, ಶಾರ್ಟ್ ಆಗಿರೋರು, ಕಪ್ಪಗಿರೋರು, ವೈಟ್ ಆಗಿರೋರು ಅಂತ ರ್ಯಾಂಡಮ್ ಆಗಿ ಆ ಮರ್ಡರರು ತುಂಬಾ ಜನರನ್ನ ಶೂಟ್ ಮಾಡಿ ಕೊಂದಿದ್ದಾನೆ. ಸೊ ಪ್ಲಾನ್ ಮಾಡಿ ಇಂಥವ್ರನ್ನೇ ಸಾಯಿಸಬೇಕು ಅಂತ ಇಲ್ಲದೆ ಅವನ ಇಷ್ಟಕ್ಕೆ ಎಲ್ಲರ ಕಥೆಯನ್ನು ಮುಗಿಸಿದ್ದಾನೆ. ಸರಿ, ಸತ್ತೋದ ಈ 29 ಜನರಿಗೆ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ಅವ್ರಗಳ ಹಿಸ್ಟರಿಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ರೀತಿ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಎಲ್ಲರೂ ಜಸ್ಟ್ ಸ್ಟ್ರೇಂಜರ್ಸ್ ಆಗಿರ್ತಿದ್ದಾರೆ. ಚೊಚ್ಚೋ ಇವಾಗ ಏನನ್ನ ಮಾಡೋದು ಅಂತ ಎಲ್ಲರೂ ಕನ್ಫ್ಯೂಷನ್ ಆಗಿರ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಎಲೆನೋರ್ ಒಂದು ವಿಷಯವನ್ನ ನೋಟ್ ಮಾಡ್ತಾಳೆ. ಎಲ್ಲರ ಬಾಡಿಯಲ್ಲೂ ಕರೆಕ್ಟ್ ಆಗಿ ಒಂದೇ ಒಂದು ಬುಲೆಟ್ ಏಟ್ ಮಾತ್ರ ಬಿದ್ದಿರುತ್ತೆ, ಪರ್ಫೆಕ್ಟ್ ಆಗಿ ಹೊಡೆದಿದೆ. ಒಂದು ಪರ್ಸನ್ ಅನ್ನ 2 ಸಲ ಶೂಟ್ ಮಾಡಿಲ್ಲ, ಕರೆಕ್ಟ್ ಆಗಿ ಏಮ್ ಇಟ್ಟು ಒಂದೊಂದು ಬುಲೆಟ್ಗೂ ಒಬ್ಬೊಬ್ಬರ ಕಥೆಯನ್ನ ಮುಗಿಸಿದ್ದಾನೆ. ಹಾಗಾದ್ರೆ ಕಿಲ್ಲರು ತುಂಬಾನೇ ಟ್ರೈನ್ಡ್ ಆದ ಪರ್ಸನ್ ಆಗಿರ್ಬೇಕು, ಮೇ ಬಿ ಮಿಲಿಟರಿ ಪರ್ಸನ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಚಾನ್ಸಸ್ ಇದೆ ಅಂತ ಫಸ್ಟ್ ಕ್ಲೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರೆ ಇದನ್ನ ಇಟ್ಕೊಂಡು ಇವ್ರಗಳ ಕೈಯಲ್ಲಿ ಕಿಲ್ಲರ್ ಅನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ಏನನ್ನ ಮಾಡೋಣ ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಮರ್ಡರ್ ಅನ್ನ ನಾವು ಕಂಡುಹಿಡಿದಾಯ್ತು ಅಂತ ನ್ಯೂಸ್ ಬರುತ್ತೆ. ಇವ್ರುಗಳಿಗೆ ಯಾರಿಗೂ ಏನುವೇ ಅರ್ಥವಾಗ್ತಿಲ್ಲ. ಸೊ ಬೇಗ ಹೊರಡ್ತಾರೆ. ಸ್ಪಾಟ್ ಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಬ್ಬರು FBI ಏಜೆಂಟ್ ಇರ್ತಾರೆ. ಅವರು ಏನಂತ ಹೇಳ್ತಾರೆ ಅಂದ್ರೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹುಡುಗ ಇರ್ತಿದ್ದಾನೆ, ಆ ಹುಡುಗ ಇಲ್ಲಿರೋರು ಎಲ್ಲರನ್ನು ನಾನು ಕೊಂದ್ಬಿಡ್ತೀನಿ ಅಂತ ಮಾತಾಡಿದಾನೆ, ಎಲ್ಲರನ್ನು ಹೆದರ್ಸಿದಾನೆ. ಅವನ ಇಂಟರ್ನೆಟ್ ಯೂಸೇಜ್ ಅನ್ನೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ಫುಲ್ ಆಗಿ ಟೆರರಿಸ್ಟ್ ಗಳ ಬಗ್ಗೆ ವಿಡಿಯೋಸ್ ಗಳನ್ನ ನೋಡಿದಾನೆ, ವೈಲೆಂಟ್ ಆದ ಗೇಮ್ಸ್ ಅನ್ನೆಲ್ಲ ಆಟ ಆಡಿದಾನೆ. ಆದ್ರಿಂದ ಖಂಡಿತ ಈ ಹುಡುಗನೇ ಆ ಕಿಲ್ಲರ್ ಆಗಿರಬೇಕು ಅಂತ ಅವರು ಹೇಳ್ಬೇಕಾದ್ರೆ ಇದನ್ನ ಕೇಳಿದ ದೊಡ್ಡ ಪೊಲೀಸ್ ಅವರಿಗೆ ಇದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಯಾಕೆಂದ್ರೆ ಮರ್ಡರ್ ಅನ್ನ ಮಾಡಿದವನು 29 ಜನರನ್ನ ಪಕ್ಕಾವಾಗಿ ಶೂಟ್ ಮಾಡಿ ಕೊಂದಿದ್ದಾನೆ. ಒಬ್ಬ ಟೀನೇಜ್ ಹುಡುಗ ಇಷ್ಟೊಂದು ಟ್ರೈನ್ಡ್ ಸ್ನೈಪರ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಅದು ಮಾತ್ರ ಇಲ್ಲ, ಆವಾಗ ನಮ್ಮ ಎಲೆನೋರುವೆ ಇಷ್ಟೊಂದು ವಿಷಯಗಳನ್ನ ಪ್ಲಾನ್ ಮಾಡಿದವನು ಇಷ್ಟು ಈಸಿಯಾಗಿ ಸಿಗೋಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ FBI ಏಜೆಂಟ್, ಯಾರು ಈ ಹುಡುಗಿ, ನಮಗೆ ಗೊತ್ತು ಏನನ್ನ ಮಾಡ್ಬೇಕು ಅಂತ, ನಮ್ಮ ಕೆಲಸವನ್ನ ನಾವು ನೋಡ್ಕೋತೀವಿ ಅಂತ ಓವರ್ ಆಗಿ ಮಾತಾಡ್ತಿರ್ತಾರೆ. ಸೊ ಇದರಿಂದ ನಮ್ಮ ಎಲೆನೋರ್ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ದೊಡ್ಡ ಪೊಲೀಸ್ ಆ FBI ಏಜೆಂಟ್ ಹತ್ರ, ಇಲ್ಲಿ ನೋಡು ಆ ಟೀನೇಜ್ ಹುಡುಗನ ಹತ್ರ ಏನಾದ್ರೂ ಗನ್ ಇರ್ತಿದ್ಯಾ ಅಂತ ಗೊತ್ತಿಲ್ಲ, ಆದ್ರೆ ಒಳಗಡೆ ಹೋಗಿ ನೋಡಿದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರೆ ಅವನ ಅಂಕಲು ಗನ್ನನ್ನೆಲ್ಲ ಶೂಟ್ ಮಾಡುವ ಜಾಗಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಪ್ರಾಕ್ಟೀಸ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕಾಗಲ್ಲ ಒಬ್ಬ ಪರ್ಸನ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಆಗುತ್ತಾ? ತಕ್ಷಣ FBI ಏಜೆಂಟ್, ಹಾಗಾದ್ರೆ ಆ ಹುಡುಗನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಂದ್ರೆ ಅವನು ಮನೆಯನ್ನ ಬಿಟ್ಟು ಹೊರಗಡೆ ಬರೋದು ತಾನೆ, ನಾನು ನನ್ನ ಟೀಮ್ ಅನ್ನ ಕಳಿಸಿದ್ದೀನಿ, ಡೋರ್ ಅನ್ನು ಹೊಡೆದಾಕೊಂಡು
ತಗೊಂಡು ಒಳಗಡೆ ಹೋಗಿ ಅವನನ್ನ ಹಿಡಿಯೋದೇ ನಾವು ಅಂತ ಹೇಳ್ಬೇಕಾದ್ರೆ ಅದೇ ತರ ಈ ಕಡೆ ಒಂದು ಫೋರ್ಸ್ ಟೀಮ್ ಆ ಹುಡುಗನ ಮನೆ ಡೋರ್ ಅನ್ನು ಹೊಡೆದಾಕೊಂಡು ಮನೆ ಒಳಗಡೆ ನುಗ್ಗಿ ಅವನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಹುಡುಗ ಅವರನ್ನ ನೋಡಿದ ತಕ್ಷಣ ತುಂಬಾನೇ ಹೆದರ್ಕೊತಿರ್ತಾನೆ. ಕೈಗೆ ಸಿಗುವ ಥಿಂಗ್ಸ್ ಎಲ್ಲವನ್ನು ತೆಗೆದು ಅವರ ಮೇಲೆ ಬಿಸಾಕ್ತಿರ್ತಾನೆ. ಆದ್ರೆ ಇವರು ಆ ಹುಡುಗನನ್ನು ಹಿಡಿಯೋದಕ್ಕೆ ಹೋಗ್ತಾರಲ್ಲ, ಹೆದರಿ ಹೋದ ಹುಡುಗ ಹಾಗೆ ಕಿಟಕಿಯನ್ನು ಹೊಡೆದಾಕೊಂಡು ಮೇಲಿಂದ ಕೆಳಗಡೆ ದುಪ್ ಅಂತ ಬಿದ್ದು ಸ್ಪಾಟ್ ಔಟ್ ಆಗ್ತಾನೆ. ನಮ್ಮ ಎಲ್ಲನರು ಹೊರಗಡೆನೆ ಇರ್ತಾರೆ. ಅವರ ಕಣ್ ಮುಂದೆನೆ ಆ ಹುಡುಗ ಕೆಳಗಡೆ ಬಿದ್ದು ಸಾಯ್ಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ನಮ್ಮ ಎಲ್ಲನವರಿಗೆ ಒಂದ್ ರೀತಿ ಆಗ್ತಿರುತ್ತೆ. ಆ ಹುಡುಗನ ಮನೆಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾವುದೇ ರೀತಿಯ ವೆಪನ್ಸ್ ಸಿಗ್ತಿಲ್ಲ. ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಚಿಕ್ಕ ಹುಡುಗ ಒಬ್ಬ ಇನ್ನೋಸೆಂಟ್. ಈ ಕಡೆ ನಮ್ಮ ದೊಡ್ಡ ಪೊಲೀಸು ಲ್ಯಾಂಡ್ ಮಾರ್ಕ್ FBI ಏಜೆಂಟ್ ಅನ್ನ ನೋಡಿ, ಏನು ಕೆಲಸವನ್ನ ಮಾಡಿ ಇಟ್ಟಿದ್ಯಾ ನೀನು, ಇವನೇನೇ ಮರ್ಡರ್ ಆಗಿದ್ದಿದ್ರೆ ಖಂಡಿತ ರಿಟರ್ನ್ ಜಗಳವನ್ನ ಮಾಡ್ತಿದ್ದ, ಟಫ್ ಕೊಡ್ತಿದ್ದ, ಈ ರೀತಿ ಎಲ್ಲ ಕೆಳಗಡೆ ಜಂಪ್ ಮಾಡಿ ಸಾಯ್ತಿರ್ಲಿಲ್ಲ. ಯಾವುದೇ ತಪ್ಪನ್ನು ಮಾಡದೇ ಇರುವ ಒಬ್ಬ ಚಿಕ್ಕ ಹುಡುಗನನ್ನ ಕೊಂದಿದ್ದೀರಾ ನೀವು ಅಂತ ದೊಡ್ಡ ಪೊಲೀಸ್ ಅವರು ಹೇಳ್ತಿರ್ಬೇಕಾದ್ರೆ ಅಲ್ಲಿರುವ ಇನ್ನೊಬ್ಬರು ಆಫೀಸರ್ ನ್ಯೂ ಇಯರ್ ದಿನದ ರಾತ್ರಿ ಅವತ್ತು ನಡೆದಿದ್ದ ಶೂಟ್ ಔಟ್ ಇಂದ ಎಲ್ಲಾ ಸ್ಟೇಟ್ ಅಲ್ಲೂ ಎಲ್ಲ ಜನರು ತುಂಬಾನೇ ಹೆದರಿ ಹೋಗಿದ್ದಾರೆ. ಸತ್ತೋದವನು ಇನ್ನೋಸೆಂಟ್ ಹುಡುಗನಾಗೆ ಇರ್ಲಿ, ಆದ್ರೆ ಇವನೇನೇ ಆ ಮರ್ಡರರ್, ಅವನನ್ನ ನಾವು ಕಂಡಿಡ್ಬಿಟ್ಟು ಅಂತ ನ್ಯೂಸ್ ಅಲ್ಲಿ ಹಾಕೋಣ. ಇದರಿಂದ ಜನರೆಲ್ಲ ಸ್ವಲ್ಪ ನೆಮ್ಮದಿ ಆಗ್ತಾರಲ್ವಾ, ಅದು ಮಾತ್ರ ಇಲ್ಲ, ನಮಗೂ ಸ್ವಲ್ಪ ಟೈಮ್ ಸಿಗುತ್ತೆ. ಅಂತಹ ಸಮಯದಲ್ಲಿ ನಾವು ನಿಜವಾದ ಕಿಲ್ಲರ್ ಅನ್ನ ಕಂಡುಹಿಡಿದು ಬಿಡೋಣ ಅಂತ ಹೇಳ್ಬೇಕಾದ್ರೆ ಏನೇ ಇದ್ರು ಸರಿ, ತಪ್ಪನ್ನ ಮಾಡದೇ ಇರೋನನ್ನ ಕೊಂದಿದ್ರಲ್ಲಿ ನಮ್ಮ ದೊಡ್ಡ ಪೊಲೀಸ್ ಅವರಿಗೆ ಒಂದು ಚೂರು ಇಷ್ಟಾನೇ ಇಲ್ಲ. ಆದ್ರಿಂದ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ನಂತರ ನಮ್ಮ ದೊಡ್ಡ ಪೊಲೀಸು ಎಲ್ಲನವರು ಮತ್ತೆ ಮ್ಯಾಕ್ ಅನ್ನುವ ಡಿಟೆಕ್ಟಿವ್ ಆಫೀಸರ್ ಇವರು ಮೂವರುವೆ ಏನನ್ನ ಮಾಡ್ತಾರೆ ಅಂದ್ರೆ, ಆ ಕಿಲ್ಲರ್ ಇದ್ಕೊಂಡು ಶೂಟ್ ಮಾಡದ್ನಲ್ವಾ ಅಪಾರ್ಟ್ಮೆಂಟ್, ಆ ಬಿಲ್ಡಿಂಗ್, ಆ ರೂಮಿನ ಬೀಗ ಅವನ ಹತ್ರ ಇದ್ದಿದ್ರಿಂದಾನೆ ಅವನ ಕೈಯಲ್ಲಿ ಆ ರೂಮ್ ಒಳಗಡೆ ಹೋಗೋದಕ್ಕೆ ಆಗಿದೆ ಬಾಂಬ್ ಅನ್ನೆಲ್ಲ ಸೆಟ್ ಮಾಡಿ ಬ್ಲಾಸ್ಟ್ ಮಾಡಿಸಿದಾನೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಆ ಮನೆಯ ಓನರು ಫಾರಿನ್ ಅಲ್ಲಿ ಸೆಟ್ ಆಗಿದ್ದಾರೆ. ಆದ್ರೆ 2 ವರ್ಷಗಳ ಹಿಂದೆ ಮನೆಗೆ ಪೇಂಟಿಂಗ್ ಅನ್ನು ಮಾಡಬೇಕು ಅಂತ ಒಂದು ಕಂಪನಿಗೆ ಹೇಳಿದ್ದಾರೆ. ಸೊ ಆ ಮನೆಯ ಬೀಗ 3 ಜನರ ಹತ್ರ ಇದ್ದಿದೆ ಆ ಕಂಪನಿಯ ಮುಖಾಂತರ. ಅವರು ಮೂವರುವೆ ಪೇಂಟರ್ಸ್. ಸೊ ಅವ್ರಗಳನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳು, ಸರ್ ಇದು 2 ವರ್ಷಗಳ ಹಿಂದೆ ನಡೆದಿದ್ದ ವಿಷಯ, ಇದೇ ತರ ನಾವು ತುಂಬಾ ಮನೆಗಳಿಗೆ ಪೇಂಟಿಂಗ್ ಅನ್ನು ಮಾಡಿದೀವಿ ಸರ್, ನಾವು ಏನಕ್ಕೆ ಈ ರೀತಿ ಎಲ್ಲ ಮಾಡ್ಬೇಕು ಅಂತ ಇನ್ನೋಸೆಂಟ್ ಆಗಿ ಎಲ್ಲರೂ ಮಾತಾಡ್ತಿರ್ತಾರೆ. ಅದ್ರಲ್ಲೂ ಒಬ್ಬರು ಎಳೆ ಮಗುವನ್ನ ಜೊತೆಗೇನೆ ಕರ್ಕೊಂಡು ಬಂದು ಕೂತು ಮಾತಾಡ್ತಿರ್ತಾರೆ. ನ್ಯೂ ಇಯರ್ ದಿನ ನೀವು ಎಲ್ಲಿ ಇರ್ತಿದ್ರಿ ಅಂತ ಕ್ವಶನ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅನ್ನೇ ಕೊಡ್ತಾರೆ. ಆ ಟೈಮ್ ಅಲ್ಲಿ ಹಾಗಾದ್ರೆ ಇವ್ರುಗಳು ಖಂಡಿತ ಮನೆಯಲ್ಲಿ ಇರೋದಕ್ಕೆ ಚಾನ್ಸ್ ಇಲ್ಲ. ಸೊ ಈ ವಿಷಯನ ಉಫ್ ಅಂತ ಹೋಗ್ಬಿಡ್ತು. ಅದರ ನಂತರ ರೋಡ್ಗೆ ಹೊರಗಡೆ ಒಂದು CCTV ಕ್ಯಾಮೆರಾ ಇದ್ದಿದೆ. ಆ ಬಿಲ್ಡಿಂಗ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಜನರೆಲ್ಲ ಹೊರಗಡೆ ಓಡಿ ಬಂದ್ರಲ್ವಾ, ಆ ರೀತಿ ಓಡಿ ಬಂದವರನ್ನೆಲ್ಲ ಕ್ಯಾಮೆರಾ ರೆಕಾರ್ಡ್ ಮಾಡಿರುತ್ತೆ. ಆ ರೀತಿ ಬಂದವರ ಫೇಸ್ ಅನ್ನೆಲ್ಲ ರೆಕಾಗ್ನೈಸ್ ಮಾಡಿ ಅವರೆಲ್ಲ ಯಾರು ಅಂತ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವ್ರುಗಳು ಏನೇ ಮಾಡಿದ್ರು ಒಂದು ಪರ್ಫೆಕ್ಟ್ ಆದ ಕ್ಲೂ ಮಾತ್ರ ಸಿಗ್ತಿಲ್ಲ. ಸೊ ಕೆಲಸವನ್ನ ಮುಗಿಸಿ ನಮ್ಮ ಎಲ್ಲನೋರ್ ಅವರ ಮನೆಗೆ ಹೋಗ್ತಿರ್ಬೇಕಾದ್ರೆ ಆವಾಗ ದಾರಿಯಲ್ಲಿ ನಮ್ಮ ದೊಡ್ಡ ಪೊಲೀಸ್ ಅವರು ಬರ್ತಾರೆ. ಎಲ್ಲನೋರ್, ಯಾಕೆ ಯಾವಾಗ ನೋಡಿದ್ರು ನೀನು ಸಪ್ಪಿಗೆನೆ ಇರ್ತಿದ್ಯಾ, ಅದು ಮಾತ್ರ ಇಲ್ಲ, ಇವಾಗ ನೀನು ನನ್ನ ಜೊತೆ ಬಾ, ಇವತ್ತು ರಾತ್ರಿ ಡಿನ್ನರ್ ಅನ್ನ ನನ್ನ ಮನೆಯಲ್ಲಿ ಊಟ ಮಾಡುವಂತೆ ಅಂತ ಕರಿಬೇಕಾದ್ರೆ ನಮ್ಮ ಎಲ್ಲನೋರು ಸರಿ ಅಂತ ಹೋಗ್ತಾಳೆ. ನಮ್ಮ ದೊಡ್ಡ ಪೊಲೀಸ್ ಅವರು, ಅವರ ಫ್ರೆಂಡ್ ಮತ್ತೆ ನಮ್ಮ ಎಲ್ಲನೋರ ಮೂವರುವೆ ದೊಡ್ಡ ಪೊಲೀಸ್ ಅವರ ಮನೆಯಲ್ಲಿ ಕೂತು ಊಟ ಮಾಡ್ತಿರ್ತಾರೆ. ಆಕ್ಚುಲಿ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಮ್ಮ ಎಲ್ಲನೋರು FBI ಅಲ್ಲಿ ಕೆಲಸ ಮಾಡ್ತಿದ್ದವರೇನೆ, ತುಂಬಾನೇ ಟ್ಯಾಲೆಂಟೆಡ್ ಆದ ಪರ್ಸನ್. ಆದ್ರೆ ಅವರ ಪಾಸ್ಟ್ ಅಲ್ಲಿ ನಡೆದಿದ್ದ ಕೆಲವೊಂದು ವಿಷಯಗಳಿಂದ ಸರಿಯಾಗಿ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಅನ್ನ ಮಾಡೋದಕ್ಕೆ ಆಗದೆ ಇವಾಗ ಡಿಪ್ರಮೋಟ್ ಆಗಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈ ದೊಡ್ಡ ಪೊಲೀಸ್ ಅವರಿಗೆ ನಮ್ಮ ಎಲ್ಲನವರು ಎಷ್ಟು ಟ್ಯಾಲೆಂಟೆಡ್ ಆದ ಪರ್ಸನ್ ಅಂತ ಗೊತ್ತು. ಸೊ ಎಲ್ಲನರ್ ಕಂಪ್ಲೀಟ್ ಆಗಿ ನಿನ್ನ ಬ್ರೈನ್ ಅನ್ನ ಯೂಸ್ ಮಾಡು, ನಾವು ಖಂಡಿತ ಕಿಲ್ಲರ್ ಅನ್ನ ಕಂಡುಹಿಡಿಯೋದಕ್ಕೆ ಆಗುತ್ತೆ ಅಂತ ಹೇಳಿ ನಮ್ಮ ಎಲ್ಲನವರಿಗೆ ತುಂಬಾನೇ ಮೋಟಿವೇಟ್ ಅನ್ನ ಮಾಡಿ ಕಳಿಸ್ಕೊಡ್ತಾರೆ ದೊಡ್ಡ ಪೊಲೀಸ್. ಹಾಗೆ ದಿನಗಳು ಕಳೆಯುತ್ತೆ. ಒಂದು ದಿನ ಒಂದು ದೊಡ್ಡ ಮಾಲ್, ಅದರಲ್ಲಿ ಒಬ್ಬರು ಟ್ರಯಲ್ ರೂಮ್ ಅಲ್ಲಿ ಡ್ರೆಸ್ ಅನ್ನೆಲ್ಲ ಹಾಕಿ ನೋಡಿ ಚೆಕ್ ಮಾಡಿಬಿಟ್ಟು ಹಾಗೆ ಹೊರಗಡೆ ಬಂದು ಬೇರೆ ಕಲೆಕ್ಷನ್ ಅನ್ನ ನೋಡ್ತಿರ್ತಾರೆ. ಅಂತ ಸಮಯದಲ್ಲಿ ಟ್ರಯಲ್ ರೂಮ್ ಒಳಗಡೆ ಬೇರೆ ಯಾರೋ ನುಗ್ಗಿ ಆ ವ್ಯಕ್ತಿಯ ಒರಿಜಿನಲ್ ಡ್ರೆಸ್ ಇರುತ್ತೆ ಅಲ್ವಾ, ಆ ಡ್ರೆಸ್ ಅನ್ನು ತಗೊಂಡು ಡೈರೆಕ್ಟ್ ಆಗಿ ಬಾತ್ರೂಮ್ ಗೆ ಹೋಗಿ ಅಲ್ಲಿ ವಾಶ್ ಬೇಸ್ ಹತ್ರನೇ ಸ್ನಾನವನ್ನು ಮಾಡೋದಕ್ಕೆ ಶುರು ಹಚ್ಕೊತಾನೆ. ಇದನ್ನ ನೋಡಿದ ಒಬ್ಬರು ಕಸ್ಟಮರ್ ಹೊರಗಡೆ ಬಂದು ಅಲ್ಲಿರುವ ಸೆಕ್ಯೂರಿಟೀಸ್ ಗಳ ಹತ್ರ ಈ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ತಕ್ಷಣವೇ ಸೆಕ್ಯೂರಿಟಿ ಆಫೀಸರ್ಸ್ ಬಾತ್ರೂಮ್ ಗೆ ಬಂದು ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ಇವಾಗ ಆ ಜಾಗದಲ್ಲಿ ಆ ಪರ್ಸನ್ ಅನ್ನ ಕಾಣ್ತಿಲ್ಲ. ಆ ಪರ್ಸನ್ ಚೆನ್ನಾಗಿ ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಫುಡ್ ಕೋರ್ಟ್ ಗೆ ಬಂದು ಅಲ್ಲಿ ಆಲ್ರೆಡಿ ತಿಂದಿರ್ತಾರೆ ಅಲ್ವಾ, ಮಿಕ್ಕಿರುತ್ತೆ ಅಲ್ವಾ, ಅದ್ರಲ್ಲಿರೋ ಫುಡ್ಸ್ ಅನ್ನೆಲ್ಲ ತೆಗ್ದಿಡ್ತಾರೆ. ಅದು ವೆಜ್ ಅನ್ನ ಮಾತ್ರ ಸೆಪರೇಟ್ ಆಗಿ ತೆಗ್ದಿಟ್ಟು ಅದನ್ನ ತಿಂತಾರೋ ಏನೋ. ಪಕ್ಕದಲ್ಲಿ ಕೂತಿರೋರೆಲ್ಲ ಇದನ್ನ ವಿಯರ್ಡ್ ಆಗಿ ನೋಡ್ತಿರ್ತಾರೆ, ಯಾರು ಈ ವ್ಯಕ್ತಿ ಏನನ್ನ ಮಾಡ್ತಿದ್ದಾನೆ ಅಂತ ಏನು ಗೊತ್ತಾಗದೆ ನೋಡ್ತಿರ್ತಾರೆ. ಆವಾಗ ಸಮಯದಲ್ಲಿ ಕರೆಕ್ಟ್ ಆಗಿ ಸೆಕ್ಯೂರಿಟೀಸ್ ಆ ಜಾಗಕ್ಕೆ ಬಂದು ಆ ವ್ಯಕ್ತಿಯನ್ನ ನೋಡಿ, ಹೇ ನೀನು ತಾನೇ ಬಾತ್ರೂಮ್ ಅಲ್ಲಿ ಸ್ನಾನವನ್ನ ಮಾಡ್ತಿದ್ದು, ಟ್ರಯಲ್ ರೂಮ್ ಒಳಗಡೆ ಹೋದವರ ಡ್ರೆಸ್ ಅನ್ನು ಕತ್ಕೊಂಡಿರೋದು, ಅದು ನೀನು ತಾನೇ ಬ್ಯಾಗ್ ಅಲ್ಲಿ ಏನನ್ನ ಇಟ್ಟಿದ್ಯಾ ಅಂತ ಕೇಳ್ತಿರ್ತಾರೆ. ಈ ವ್ಯಕ್ತಿ ಅವನ ಮುಖವನ್ನೆಲ್ಲ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆದ್ರಿಂದ ಅವನು ಯಾರು ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಆ ಸೆಕ್ಯೂರಿಟೀಸ್ ನಿನ್ನ ಬ್ಯಾಗ್ ಅಲ್ಲಿ ಏನನ್ನ ಇಟ್ಟಿದ್ಯಾ ಓಪನ್ ಮಾಡಿ ತೋರ್ಸು ಅಂತ ಕೇಳ್ಬೇಕಾದ್ರೆ ಆ ವ್ಯಕ್ತಿನೂ ತೋರ್ಸೋ ತರ ಇರುತ್ತೆ. ಆದ್ರೆ ಪಟಾರ್ ಪಟಾರ್ ಅಂತ ಸದ್ದು ಮಾತ್ರ ಕೇಳುತ್ತೆ, ಗನ್ ಶಾಟಿನ ಸದ್ದು. ಮತ್ತೆ ಆ ಮರ್ಡರರು ಅವನ ಕೆಲಸವನ್ನು ಮಾಡೋದಕ್ಕೆ ಶುರು
ಮಾಡ್ಕೊಬಿಟ್ಟ ಅನ್ಸುತ್ತೆ. ಆ ಮಾಲ್ ಅಲ್ಲಿ ತುಂಬಾ ಜನರನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ. ಈ ಸಮಯದಲ್ಲಿ ನಮ್ಮ ಎಲ್ಲನಾರು ಒಂದು ಗನ್ ಶಾಪ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಈ ಏರಿಯಾದಲ್ಲಿ ಇರ್ತಾ ಇರುವ ಒಂದೇ ಒಂದು ಗನ್ ಶಾಪ್ ಇದು ಮಾತ್ರವೇ. ಸೊ ನಿಮ್ಮ ಹತ್ರ ಯಾರಾದ್ರೂ ಸ್ನೈಪರ್ ಗನ್ ಅನ್ನ ತಗೊಂಡ್ರ, ಯಾರಾದ್ರೂ ಡೌಟ್ ಆಗಿದ್ರ, ಅವರ ಮೇಲೆ ನಿಮಗೆ ಏನಾದ್ರೂ ಅನುಮಾನ ಇತ್ತ ಅಂತ ಅಂಗಡಿ ಓನರ್ ಅನ್ನ ವಿಚಾರಿಸ್ತಿರ್ಬೇಕಾದ್ರೇನೆ ನಮ್ಮ ಎಲ್ಲನಾರು ಅವಳ ಮೊಬೈಲ್ ಫೋನ್ ಗೆ ಫೋನ್ ಕಾಲ್ ಬರುತ್ತೆ. ಆ ಮಾಲ್ ಅಲ್ಲಿ ನಡೆದಿರುವ ಇನ್ಸಿಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಬೇಗ ಬೇಗ ನಮ್ಮ ಎಲ್ಲನಾರು ಮಾಲಿಗೆ ಬಂದು ನೋಡ್ತಾರೆ. ನೋಡಿದ್ರೆ ಮಾಲ್ ಅಲ್ಲಿ ಇದ್ದ ತುಂಬಾ ಜನರು ಸತ್ತೋಗಿರ್ತಾರೆ. ಏನಾಗಿರ್ಬೋದು ಅಂತ ಸಿಸಿಟಿವಿ ಫುಟೇಜಸ್ ಎಲ್ಲವನ್ನು ಇವ್ರುಗಳು ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಆ ಕಿಲ್ಲರ್ ಏನೇ ಹೂಡಿಯನ್ನ ಹಾಕೊಂಡು ನೋಡೋ ಎಲ್ಲರನ್ನು ಗನ್ ಇಂದ ಶೂಟ್ ಮಾಡಿ ಕೊಳ್ತಿರ್ತಾನೆ. ವಿಷಯ ಗೊತ್ತಾಗಿ ಸ್ಕ್ವಾಡ್ ಟೀಮ್ ಬೇಗನೆ ಆ ಜಾಗಕ್ಕೆ ಬರ್ತಾರೆ. ಆದ್ರೆ ಅದನ್ನ ಮುಂಚಿತವಾಗಿ ತಿಳ್ಕೊಂಡ ಆ ಕಿಲ್ಲರ್ ಗ್ರೆನೇಡ್ ಬಾಂಬ್ಸ್ ಗಳನ್ನ ಯೂಸ್ ಮಾಡಿ ಬಂದಿದ್ದ ಸ್ಕ್ವಾಡ್ ಟೀಮ್ ಎಲ್ಲವನ್ನು ಖಾಲಿ ಮಾಡ್ತಾನೆ. ಸೊ ಅದರ ನಂತರವೇ ಅಲ್ಲಿಂದ ಕಿಲ್ಲರ್ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಕಿಲ್ಲರ್ ಹೇಗೆ ಈ ಮಾಲ್ ಒಳಗಡೆ ಬಂದ ಅನ್ನೋದನ್ನ ಚೆಕ್ ಮಾಡ್ಬೇಕಾದ್ರೇನೆ ಟ್ರಯಲ್ ರೂಮ್ ಒಳಗಡೆ ಡ್ರೆಸ್ ಅನ್ನ ಚೇಂಜ್ ಮಾಡ್ತಿದ್ದ ಒಬ್ಬ ಪರ್ಸನಿನ ಡ್ರೆಸ್ ಅನ್ನ ಕತ್ಕೊಂಡು ಆ ಡ್ರೆಸ್ ಅನ್ನ ಕಿಲ್ಲರ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆ ಕಿಲ್ಲರ್ ಅವನ ಡ್ರೆಸ್ ಅನ್ನ ಆಲ್ರೆಡಿ ಅವನು ಹಾಕೊಂಡಿದ್ದ ಓನ್ ಡ್ರೆಸ್ ಅದನ್ನ ಬಿಚ್ಚಿ ಕಸದ ತೊಟ್ಟಿಗೆ ಹಾಕಿದ್ದಾನೆ. ಸೊ ಇದೇನೆ ಇವ್ರುಗಳಿಗೆ ಇವಾಗ ಸಿಕ್ಕಿರುವ ದೊಡ್ಡ ಕ್ಲೂ. ಅಕಸ್ಮಾತ್ ಏನಾದ್ರೂ ಆ ಡ್ರೆಸ್ ಅನ್ನ ಮಾತ್ರ ಇವ್ರುಗಳು ಕಂಡಿಡಿದು ಬಿಟ್ರೆ ಆ ಕಿಲ್ಲರಿನ DNA ಸ್ಯಾಂಪಲ್ ಏನಾದ್ರೂ ಸಿಗೋದಕ್ಕೆ ಚಾನ್ಸಸ್ ಇದೆ. ಜೊತೆಗೆ ನಮ್ಮ ಎಲ್ಲನಾರು ಒಂದು ವಿಷಯವನ್ನ ನೋಡ್ತಾರೆ. ಆ ಕಿಲ್ಲರ್ ಫುಡ್ ಕೋರ್ಟ್ ಗೆ ಬಂದು ಬರೀ ವೆಜಿಟೇಬಲ್ಸ್ ಅನ್ನ ಮಾತ್ರ ತಗೊಂಡು ತಿಂತಿರ್ತಾನೆ. ಆದ್ರೆ ಆ ಕಿಲ್ಲರ್ ಖಂಡಿತ ವೆಜಿಟೇರಿಯನ್ ಆಗಿ ಇರಬೇಕು ಅನ್ನೋ ದೊಡ್ಡ ಕ್ಲೂ ಅನ್ನು ಕಂಡುಹಿಡಿತಾರೆ. ಸೊ ಬೇಗ ಬೇಗ ಮಾಲಲ್ಲಿ ಇರ್ತಾ ಇರುವ ಕಿಲ್ಲರಿನ ಡ್ರೆಸ್ ಅನ್ನು ಕಂಡುಹಿಡಿಯೋಣ ಅಂತ ಕಸದ ತೊಟ್ಟಿಯನ್ನ ಚೆಕ್ ಮಾಡ್ಬೇಕಾದ್ರೆ ಆಲ್ರೆಡಿ ಆ ಕಸವನ್ನ ಡಿಸ್ಪೋಸ್ ಮಾಡ್ಬಿಟ್ರಂತೆ. ಸೊ ಈ ರೀತಿ ತಗೊಂಡು ಹೋಗುವ ಕಸ ಎಲ್ಲವನ್ನು ಟೋಟಲ್ ಆಗಿ ಒಂದು ಜಾಗದಲ್ಲಿ ಸುರಿತಾರೆ. ಸೊ ಅಲ್ಲೇನೆ ಆ ಕಿಲ್ಲರಿನ ಡ್ರೆಸ್ ಇರಬೇಕು ಅಂತ ನಮ್ಮ ಎಲ್ಲನಾರುವೆ ಅಲ್ಲಿಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅಷ್ಟೊಂದು ಕಸ ಇರ್ತಿದೆ, ಬೇರೆ ದಾರಿ ಇಲ್ವಲ್ಲ, ಖಂಡಿತ ಹುಡುಕ್ಲೇಬೇಕಲ್ಲ. ಆದ್ರಿಂದ ಎಲ್ಲರೂ ಸೇರಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ದೊಡ್ಡ ಪೊಲೀಸು ಅವರಿಗಿಂತ ಹೈಯರ್ ಅಫಿಷಿಯಲ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವ್ರಗಳ ಜೊತೆ ಜಗಳ ಮಾಡ್ತಿರ್ತಾರೆ. ಯಾಕೆಂದ್ರೆ ಅವ್ರಗಳಿಗೆ ಬೇಗನೆ ಈ ಕೇಸ್ ಅನ್ನ ಕ್ಲೋಸ್ ಮಾಡ್ಬೇಕು, ಆ ಕಿಲ್ಲರ್ ಯಾರು ಅಂತ ಬೇಗನೆ ಕಂಡುಹಿಡಿಬೇಕು ಅಂತ ತುಂಬಾ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವಾಗ ಕರೆಕ್ಟ್ ಆಗಿ ನಮ್ಮ ಎಲ್ಲನರ್ ಮತ್ತೆ ಮ್ಯಾಕೋ ಆ ಕಿಲ್ಲರಿನ ಡ್ರೆಸ್ ಅನ್ನ ಕಂಡುಹಿಡಿದು ಆ ಜಾಗಕ್ಕೆ ಬರ್ತಾರೆ. ಸೊ ಇದನ್ನ ಫೋರೆನ್ಸಿಕ್ ಟೀಮ್ ಹತ್ರ ಕೊಟ್ಟು ಏನಾದ್ರೂ DNA ಸ್ಯಾಂಪಲ್ ಇಲ್ಲ ಕೂದಲಿನ ಸ್ಯಾಂಪಲ್ ಏನಾದ್ರೂ ಸಿಗ್ಬಹುದು, ಆವಾಗ ನಾವು ಕಿಲ್ಲರ್ ಅನ್ನ ಕಂಡುಹಿಡಿದು ಬಿಡೋಣ ಅಂತ ಇವ್ರುಗಳಿಗೆ ನಂಬಿಕೆ ಬರುತ್ತೆ. ಆದ್ರೆ ಮಿಕ್ಕಿರುವ ಅಫಿಷಿಯಲ್ಸ್ ಎಲ್ಲ ಬೇರೆ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಮಾಲ್ ಅಲ್ಲಿ ಆ ಕಿಲ್ಲರ್ ಭಯಂಕರವಾಗಿ ಶೂಟ್ ಮಾಡಿದಾನಲ್ಲ, ತುಂಬಾ ಜನರನ್ನ ಕೊಂದಿದ್ದಾನಲ್ಲ, ಆ ವಿಡಿಯೋವನ್ನ ಲೈವ್ ಟಿವಿಯಲ್ಲಿ ಹಾಕಿ ಈ ಪರ್ಸನ್ ಯಾರು ಅಂತ ನಿಮಗೆ ಗೊತ್ತಾದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ಅಂತ ಲೈವ್ ಆಗಿ ಆ ಕಿಲ್ಲರ್ ಯಾರಾಗಿರ್ಬಹುದು ಅಂತ ಆಡಿಯನ್ಸ್ ಹತ್ರನೇ ಕೇಳ್ತಿರ್ತಾರೆ. ತುಂಬಾ ಜನರು ಕಾಲ್ ಅನ್ನ ಮಾಡಿ ಇದು ನನ್ನ ಎಕ್ಸ್ ಹಸ್ಬೆಂಡ್ ರೀತಿ ಕಾಣ್ತಿದೆ, ಮೇ ಬಿ ಅವನಾಗಿ ಕೂಡ ಇರಬಹುದು ಅಂತ ಬೇಕು ಬೇಕಂತಾನೆ ಕಿಂಡಲ್ ಮಾಡೋ ರೀತಿ ಎಲ್ಲ ಕಾಲ್ಸ್ ಬರ್ತಿರುತ್ತೆ. ಈ ಕಡೆ ನಮ್ಮ ಎಲ್ಲನವರು ಆಲ್ರೆಡಿ ಮೂವರು ಪೇಂಟರ್ಸ್ ಅನ್ನ ವಿಚಾರಣೆ ಮಾಡಿರ್ತಾರಲ್ಲ, ಅದರಲ್ಲಿ ಒಬ್ಬರ ಅಕೌಂಟ್ ಡೀಟೇಲ್ಸ್ ಅನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದೇ ದಿನದಲ್ಲಿ 3 ಮನೆಗಳಿಗೆ ಪೇಂಟಿಂಗ್ ಅನ್ನ ಮಾಡಿದ್ದಾರೆ. ಅದಕ್ಕಾದ ಹಣ ಅವರ ಅಕೌಂಟ್ ಗೆ ಬಂದಿರುತ್ತೆ. ಅದನ್ನ ನಮ್ಮ ಎಲ್ಲನವರು ನೋಡ್ತಾರೆ. ಅದರ ನಂತರ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಆ ಕಿಲ್ಲರಿನ ಡ್ರೆಸ್ ಅನ್ನ ಚೆನ್ನಾಗಿ ಚೆಕ್ ಮಾಡಿ ನೋಡಾಯ್ತು. ಅದರಲ್ಲಿ ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ, ಆದ್ರೆ ಒಂದು ಕೂದಲುವೆ ಅದರ ಜೊತೆಗೆ ಸ್ವಲ್ಪ ಸ್ಕಿನ್ವೇ ಸಿಕ್ಕಿರುತ್ತೆ. ಇದನ್ನ ಇಟ್ಟು ನೋಡ್ಬೇಕಾದ್ರೆ ಆ ಕಿಲ್ಲರ್ಗೆ ಹೆಡ್ ಟ್ರಾಮಾ ಇರಬಹುದು. ಯಾಕೆಂದ್ರೆ ಹೆಡ್ ಟ್ರಾಮಾ ಇರೋರಿಗೇನೆ ಸ್ಕಿನ್ ಜೊತೆಗೆ ಕೂದಲುವೆ ಉದುರುತ್ತೆ. ಸೊ ಇವಾಗ ಕಿಲ್ಲರ್ ಅವನ DNA ಸಿಕ್ಬಿಟ್ಟಿದೆ, ಆದ್ರೆ ಇದನ್ನ ಮ್ಯಾಚ್ ಮಾಡಿ ನೋಡ್ಬೇಕಲ್ಲ, ಅದಕ್ಕೆ ಇವರು ಡೌಟ್ ಪಡುವಂತಹ ವ್ಯಕ್ತಿಯ ಸ್ಯಾಂಪಲ್ಸ್ ಬೇಕು, DNA ಬೇಕು. ಆದ್ರೆ ಆ ರೀತಿ ಯಾರುವೇ ಇನ್ನ ಸಿಕ್ಕಿಲ್ಲ. ಹೀಗಿರ್ಬೇಕಾದ್ರೇನೆ ಆ ಮಾಲಲ್ಲಿ ನಡೆದಿದ್ದ ಘಟನೆಯ ಬಗ್ಗೆ ಜನರೆಲ್ಲ ಲೈವ್ ಟಿವಿಗೆ ಕಾಲ್ ಅನ್ನ ಮಾಡಿ ಮಾತಾಡ್ತಿರ್ತಾರಲ್ಲ, ಆವಾಗ ಒಬ್ಬ ಕಾಲನ್ನ ಮಾಡಿ ಇವು ಎಲ್ಲವೇ ನಮ್ಮ ನಾಡಿಗೆ ಮಾಡಿರುವ ಸೇವೆನೆ, ಏನು ಸೇವೆನ, ಹೆಲ್ಪ್, ಏನು ಅಮಾಯಕ ಜನರನ್ನ ಸಾಯಿಸೋದ ಅಂತ ನ್ಯೂಸ್ ರಿಪೋರ್ಟರ್ ಕೇಳ್ಬೇಕಾದ್ರೆ ನನ್ನ ಪ್ರಕಾರ ಮರ್ಡರರ್ ಒಂದು ಒಳ್ಳೆ ಕೆಲಸವನ್ನ ಮಾಡಿದಾನೆ ಅಂತ ಕಾಲರ್ ಹೇಳ್ತಿರ್ತಾನೆ. ಇವು ಎಲ್ಲವನ್ನು ನಮ್ಮ ಎಲ್ಲನಾರು ದೊಡ್ಡ ಪೊಲೀಸು ಮ್ಯಾಕೋ ನೋಡ್ತಿರ್ತಾರೆ. ನ್ಯೂಸ್ ರಿಪೋರ್ಟರ್ ಹಾಗಾದ್ರೆ ನೀವು ಇವಾಗ ಏನನ್ನ ಹೇಳೋದಕ್ಕೆ ಬರ್ತಿದ್ದೀರಾ, ಆ ಕಿಲ್ಲರ್ವೇ ನೀವೇ ಒಂದೇ ಟೀಮ್ ಅನ್ನ ಸೇರಿದವ್ರ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಒಂದು ಇನ್ವಿಸಿಬಲ್ ಆರ್ಮಿ ಅಟ್ಯಾಕ್ ಮಾಡೋದಕ್ಕಾಗಿ ರೆಡಿ ಆಗಿರ್ತಿದೀವಿ. ಜನರ ಹತ್ರ ಇಂದ ತೋಚಿ ಕಿತ್ತು ಗೌರ್ಮೆಂಟ್ ಗೆ ಎದುರು ನಾವು ಹೋರಾಡ್ತೀವಿ ಅಂತ ಕಾಲರ್ ಹೇಳ್ತಿರ್ತಾರೆ. ಆದ್ರೆ ಇದನ್ನ ಆ ರಿಪೋರ್ಟರ್ ನಂಬೋ ರೀತಿ ಇಲ್ಲ. ಇಲ್ಲಿ ನೋಡಿ ಸರ್, ಸುಮ್ನೆ ತಮಾಷೆಗೆಲ್ಲ ಈ ರೀತಿ ಮಾತಾಡ್ತಿರ್ಬೇಡಿ ಅಂತ ಹೇಳಿದ್ರೆ, ನಾನೇನು ತಮಾಷೆಗೆ ಮಾತಾಡ್ತಿಲ್ಲ. ನಾನು ಅನ್ಕೊಂಡ್ರೆ ಇವಾಗ ಕೂಡ ನಿನ್ನನ್ನ ಸಾಯಿಸ್ತೀನಿ. ಏನು ನನ್ನನ್ನ ಸಾಯಿಸ್ತೀಯ? ನಾನು ಎಷ್ಟೊಂದು ಸೇಫ್ ಆದ ಪ್ಲೇಸ್ ಅಲ್ಲಿ ಇರ್ತಿದ್ದೀನಿ ಗೊತ್ತು ಸರ್. ಆದ್ರೆ ನಿಮ್ಮ ಮಗಳು ಸೇಫ್ ಆದ ಜಾಗದಲ್ಲಿ ಇರ್ತಿಲ್ವಲ್ಲ, ಅವಳು ಕಾಲೇಜ್ಗೆ ತಾನೇ ಹೋಗಿದ್ದಾಳೆ. ಕಾಲೇಜ್ ಒಳಗಡೆನೆ ನಮ್ಮ ಹುಡುಗರನ್ನ ಇಳಿಸ್ತೀನಿ, ಟೋಟಲ್ ಆಗಿ ಎಲ್ಲರ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿದ ಮೇಲೆನೆ ಮಾತಾಡ್ತಿರುವ ಕಾಲರ್ ಸೀರಿಯಸ್ ಆಗಿ ಮಾತಾಡ್ತಿದ್ದಾನೆ ಅನ್ನೋ ವಿಷಯವನ್ನೇ ಅರ್ಥ ಮಾಡ್ಕೋತಾರೆ ಎಲ್ಲರೂ. ಸೊ ಫಟ್ ಅಂತ ಕಾಲ್ ಅನ್ನ ಟ್ರೇಸ್ ಮಾಡಿ ಎಲ್ಲರೂ ಬೇಗನೆ ಆ ಜಾಗಕ್ಕೆ ಹೊರಡ್ತಾರೆ. ನಮ್ಮ ಎಲ್ಲನಾರು ದೊಡ್ಡ ಪೊಲೀಸು ಇವರಿಗೆಲ್ಲ ತುಂಬಾನೇ ಡೌಟ್. ಯಾಕೆಂದ್ರೆ ಆ ಮರ್ಡರರು ಒಂದು ಆರ್ಗನೈಸೇಷನ್ ಅನ್ನ ಸೇರಿದವನ ರೀತಿ ಕಾಣ್ತಿಲ್ಲ. ಅವನು ಲೋನ್ಲಿಯಾಗಿ ಇರುವ ಒಂದು ಪರ್ಸನ್, ಅವನಿಗೆ ಏನೋ ಒಂದು ಸಮಸ್ಯೆ ಇರ್ತಿದೆ. ಆದ್ರೆ ಇವಾಗ ಫೋನ್ ಕಾಲ್ ಅಲ್ಲಿ ಮಾತಾಡಿದವನು ಇನ್ವಿಸಿಬಲ್ ಆರ್ಮಿ ಅಂತೆಲ್ಲ ಹೇಳಿದಾನೆ. ಹೈಯರ್ ಅಫಿಷಿಯಲ್ಸ್ ಬೇರೆ ಪ್ರೆಷರ್ ಕೊಡ್ತಿರೋದ್ರಿಂದ ಬೇರೆ ದಾರಿ ಇಲ್ಲದೆ ಇವಾಗ ಕಾಲ್ ಬಂದಿದ್ದ ಜಾಗವನ್ನ ಟ್ರೇಸ್ ಔಟ್ ಮಾಡಿ ಹೊರಟಿದ್ದಾರೆ. ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಕಾರಲ್ಲಿ ಒಂದು ಗ್ರೂಪ್ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ತಾರೆ. ಇವ್ರುಗಳೇನೆ ಕಾಲ್ ಅನ್ನ
ಮಾಡಿರೋದು. ಸೊ ಅವ್ರಗಳನ್ನ ಸೂಪರ್ ಮಾರ್ಕೆಟ್ ಒಳಗಡೆನೆ ಇಟ್ಟು ಹಿಡಿಬೇಕು ಅಂತ ನಮ್ಮ ಎಲೆನಾರು ಆ ಸೂಪರ್ ಮಾರ್ಕೆಟ್ ಅಲ್ಲಿ ಅಮಾಯಕ ಜನರೆಲ್ಲ ಇರ್ತಾರಲ್ಲ ಅವ್ರಗಳನ್ನೆಲ್ಲ ಹೊರಗಡೆ ಕಳಿಸ್ಕೊಡ್ಬೇಕು ಅಂತ ಅವರ ಮೊಬೈಲ್ ಫೋನ್ ಅಲ್ಲಿ ಟೈಪ್ ಮಾಡಿ ಈ ರೀತಿ ಟೆರರಿಸ್ಟ್ ಈ ಸೂಪರ್ ಮಾರ್ಕೆಟ್ ಒಳಗಡೆ ಇರ್ತಿದ್ದಾರೆ, ಎಲ್ಲರೂ ಹೊರಗಡೆ ಹೋಗ್ಬಿಡಿ ಅಂತ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡ ಕಸ್ಟಮರ್ಸ್ ಸೂಪರ್ ಮಾರ್ಕೆಟ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಆದ್ರೆ ಆ ಜಾಗದಲ್ಲಿ ಒಬ್ಬ ಏಜ್ ಆದ ತಾತ ಇರ್ತಾರೆ, ಅವರಿಗೆ ಸರಿಯಾಗಿ ಅರ್ಥವಾಗ್ತಿಲ್ಲ, ಆದ್ರಿಂದ ಜೋರಾಗಿ ಮಾತಾಡ್ಬಿಡ್ತಾರೆ. ಇದನ್ನ ಕೇಳಿದ ಆ ಗ್ರೂಪ್ ಹುಷಾರಾಗ್ಬಿಡ್ತಾರೆ. ಅಷ್ಟೇ ಇನ್ನೇನು ಪೊಲೀಸರ್ಸ್ ಒಳಗಡೆ ಬಂದ್ಬಿಡ್ತಾರೆ. ಇವ್ರುಗಳು ಕೈಗೆ ಗನ್ನನ್ನು ತಗೋಬೇಕಾದ್ರೆ ಒಬ್ಬರಿಗೊಬ್ಬರು ಎರ್ರ ಬೆರಿ ಶೂಟ್ ಮಾಡ್ಕೋತಾರೆ. ಆ ಟೆರರಿಸ್ಟ್ ಗ್ರೂಪ್ ಅನ್ನು ಸೇರಿದ ಎಲ್ಲರನ್ನು ಶೂಟ್ ಮಾಡಿ ಕೊಂದಾಯ್ತು. ಫೈನಲ್ ಆಗಿ ಒಬ್ಬ ಮಾತ್ರ ಸಿಗಾಕೋತಾನೆ. ಆದ್ರೆ ಅವನನ್ನ ಅರೆಸ್ಟ್ ಮಾಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಾವೇನು ಟೆರರಿಸ್ಟ್ ಇಲ್ಲ, ಇನ್ವಿಸಿಬಲ್ ಆರ್ಮಿ ಅಂತ ಏನು ಇಲ್ಲ, ನಾವು ಸುಮ್ನೆ ಪ್ರಾಂಕ್ ಮಾಡಿದ್ದು, ತಮಾಷೆ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಅಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಯಾಕೆಂದ್ರೆ ಮರ್ಡರರ್ ಅಂತ ಅನ್ಕೊಂಡು ಅಮಾಯಕ ಜನರನ್ನೇ ಇವಾಗ ಇವ್ರುಗಳು ಶೂಟ್ ಮಾಡಿ ಕೊಂದಿರೋದು. ಬಂದಿದ್ದು ಪ್ರಾಂಕ್ ಕಾಲ ನಿಜವಾದ ಕಾಲ ಅನ್ನೋದನ್ನ ಅನಲೈಸ್ ಮಾಡದೆ ಹೇಗೆ ನೀವು ಆಕ್ಷನ್ ಅನ್ನ ತಗೊಂಡ್ರಿ, ಏನಕ್ಕೆ ಅಮಾಯಕ ಜನರನ್ನ ಕೊಂದ್ರಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತುಂಬಾನೇ ಕೆಟ್ಟ ಹೆಸರು. ಇದರಿಂದ ಒಂದು ಕಮಿಟಿಯನ್ನ ಸೆಟ್ ಮಾಡಿ ನಮ್ಮ ದೊಡ್ಡ ಪೊಲೀಸ್ ಅವರನ್ನ ಎರ್ರಾಬಿರಿ ಕ್ವಶನ್ ಮಾಡಿ ಅವರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಅನ್ನು ಕೊಡ್ತಾರೆ. ಯಾಕೆಂದ್ರೆ ಈ ಕೇಸಿಗೆ ಅವರೇ ತಾನೇ ಇನ್ಚಾರ್ಜ್. ಅದಕ್ಕೆ ದೊಡ್ಡ ಪೊಲೀಸುವೆ, ಸರ್ ಇವನ್ನೆಲ್ಲ ನಾವು ಗೊತ್ತಿದ್ದ ಮಾಡಿದ್ವಿ, ಲೈವ್ ಅಲ್ಲಿ ಅವರು ಮಾತಾಡ್ಬೇಕಾದ್ರೆ ನಿಜವಾದ ಕಿಲ್ಲರ್ ರೀತಿನೇ ಅವ್ರುಗಳು ಮಾತಾಡಿದ್ದು, ಆದ್ರಿಂದಾನೇ ಗೊತ್ತಿಲ್ಲದೆ ಹೋಗಿ ಅವ್ರುಗಳನ್ನ ಕೊಂದ್ಬಿಟ್ವಿ. ಸರ್ ನೀವು ಏನೇ ಹೇಳಿದ್ರು ಸರಿ, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ದೊಡ್ಡ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಮತ್ತೆ ನಿಮ್ಮ ಟೀಮ್ ಅಲ್ಲಿ ಎಲೆನಾರ್ ಅನ್ನುವ ಈ ಹುಡುಗಿಯನ್ನ ಬೇರೆ ಸೇರಿಸ್ಕೊಂಡಿದ್ದೀರಾ. ಆಲ್ರೆಡಿ ಇವಳು FBI ಇಂದ ರಿಜೆಕ್ಟ್ ಆದವಳು. ಯಾಕೆಂದ್ರೆ ಈ ಹುಡುಗಿಗೆ ಅಡಿಕ್ಷನ್ ಇರ್ತಿದೆ ಅಂತ ಹೇಳಿದ ತಕ್ಷಣವೇ ನಮ್ಮ ಎಲೆನಾರ್ ಅವಳ ಮುಖ ಸಪ್ಪಿಗೆ ಚೇಂಜ್ ಆಗುತ್ತೆ. ಆದ್ರೆ ದೊಡ್ಡ ಪೊಲೀಸ್ ಅವರು ಆವಾಗ, ಮೇಡಮ್ ನನ್ನನ್ನು ನಂಬಿ, ಖಂಡಿತ ಎಲೆನಾರ್ ಈ ಕೇಸಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿ ಸಪೋರ್ಟ್ ಆಗಿ ಇರ್ತಾಳೆ. ಇನ್ನ ನಿಜವನ್ನ ಹೇಳ್ಬೇಕಂದ್ರೆ ತುಂಬಾ ಕ್ಲೂಗಳನ್ನ ಕಂಡಿಡಿದು ಕೊಟ್ಟಿದ್ದೆ ಎಲೆನಾರೆ ಅಂತ ಇವರು ಏನೇ ಹೇಳಿದ್ರು ಆ ಕಮಿಟಿಯಲ್ಲಿ ಇರ್ತಾ ಇರೋರು ಇವರ ಮಾತನ್ನ ಕೇಳೋ ರೀತಿ ಕಾಣ್ತಿಲ್ಲ. ಅಮಾಯಕ ಜನರನ್ನ ಕೊಂದಿದ್ದಾರೆ ಅಲ್ವಾ, ಅದಕ್ಕಾಗಿ ಯಾರಾದ್ರೂ ಅದಕ್ಕೆ ರೆಸ್ಪಾನ್ಸ್ ಅನ್ನ ತಗೋಬೇಕು, ಅದು ನಮ್ಮ ಲ್ಯಾಂಡ್ ಮಾರ್ಕ್ ದೊಡ್ಡ ಪೊಲೀಸ್ ಅವರೇ. ಸೊ ನಮ್ಮ ಎಲೆನಾರ್ ಮತ್ತೆ ದೊಡ್ಡ ಪೊಲೀಸು ಇವರ ಇಬ್ಬರನ್ನು ಈ ಕೇಸನ್ನ ಬಿಟ್ಟೆ ರಿಮೂವ್ ಮಾಡಿ ಬಿಡ್ತಾರೆ. ಸೊ ಅವತ್ತಿನ ರಾತ್ರಿ ಬಾರಿಗೆ ಹೋಗಿ ಸಿಕ್ಕಾಪಟ್ಟೆ ಎಣ್ಣೆಯನ್ನು ಹೊಡಿತಿರ್ತಾರೆ ದೊಡ್ಡ ಪೊಲೀಸು. ನಾನು ಈ ಡಿಪಾರ್ಟ್ಮೆಂಟ್ ಗಾಗಿ ಎಷ್ಟು ಕೆಲಸಗಳನ್ನ ಮಾಡಿರ್ತೀನಿ, ಆದ್ರೆ ಇವಾಗ ಈ ಇನ್ವೆಸ್ಟಿಗೇಷನ್ ಅನ್ನ ಬಿಟ್ಟು ನನ್ನನ್ನೇ ರಿಮೂವ್ ಮಾಡಿ ಅಂತ ಅವರ ಮನಸ್ಸಲ್ಲಿ ಇರೋದು ಎಲ್ಲವನ್ನು ಮಾತಾಡ್ತಿರ್ತಾರೆ. ನಂತರ ಎಲ್ಲರೂ ಅವರವರ ಮನೆಗೆ ಬಂದು ಸೇರ್ತಾರೆ. ಎಲೆನಾರ್ ಅವಳ ಮನೆಗೆ ಬರ್ತಾಳೆ, ಆದ್ರೆ ಅವಳ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಯಾಕೆಂದ್ರೆ ಹೇಗಾದ್ರೂ ಆ ಕಿಲ್ಲರ್ ಅನ್ನ ಹಿಡಿಲೇಬೇಕು, ಈ ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಆ ಕೇಸನ್ನ ಬಿಟ್ಟೆ ಇವರನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಿದ ಹಾಗೆ ಇವರಿಗೆ ಒಂದು ಕ್ಲೂ ಕೂಡ ಸಿಕ್ಕಿರಲ್ಲ. ಸೊ ಹಾಗೆ ಸಪ್ಪಿಗೆ ಅವರು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ನೋಡ್ತಾರೆ. ನೋಡಿದ್ರೆ ಮೇಲ್ಗಡೆ ಇರುವ ಪೇಂಟ್ ಎಲ್ಲ ಕಿತ್ತೋಗಿ ಹಾಗೆ ಕೆಳಗಡೆ ಬೀಳ್ತಿರುತ್ತೆ. ಇದನ್ನು ನೋಡಿದ ತಕ್ಷಣವೇ ನಮ್ಮ ಎಲೆನಾರ್ಗೆ ಒಂದು ಐಡಿಯಾ ಬರುತ್ತೆ. 2 ವರ್ಷಗಳ ಹಿಂದೆ ಆ ಬಿಲ್ಡಿಂಗ್ ಗೆ ಪೇಂಟ್ ಮಾಡಿದ್ದಾಗಿ ಮೂವರನ್ನ ಕರೆದು ಪೇಂಟರ್ಸ್ ಅನ್ನ ವಿಚಾರಣೆ ಮಾಡಿರ್ತಾರಲ್ಲ, ಅದರಲ್ಲಿ ಒಬ್ಬರು ಮಗುವನ್ನ ಕರ್ಕೊಂಡು ಬಂದಿರ್ತಾರಲ್ಲ, ಅವರ ಮನೆಗೆ ಎಲೆನಾರ್ ಹೋಗಿ ಅವರನ್ನ ನೋಡಿ ಸುಮ್ನೆ ಮರ್ಯಾದಿಂದ ನಿಜವನ್ನ ಮಾತ್ರ ಹೇಳೋ, ನಿನ್ನ ಅಕೌಂಟ್ ಅನ್ನ ನಾನು ಚೆಕ್ ಮಾಡಿ ನೋಡಿದ್ರಲ್ಲಿ ಒಂದೇ ದಿನದಲ್ಲಿ 3 ಜಾಗದಲ್ಲಿ ನೀನು ಕೆಲಸವನ್ನ ಮಾಡಿದೀಯಾ. ಖಂಡಿತ ಒಬ್ಬ ಮನುಷ್ಯನ ಕೈಯಲ್ಲಿ ಒಂದೇ ದಿನದಲ್ಲಿ 3 ಜಾಗದಲ್ಲಿ ಪೇಂಟಿಂಗ್ ಅನ್ನ ಮಾಡಿರೋದಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ಖಂಡಿತ ನೀನು ಬೇರೆ ಏನನ್ನೋ ಮಾಡಿದ್ಯಾ, ಏನೋದು ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಪೇಂಟರಿನ ಹೆಂಡತಿನ ಆ ಜಾಗಕ್ಕೆ ಬರ್ತಾರೆ. ಈ ರೀತಿ ಸಿಚುವೇಶನ್ ಯಾವತ್ತಾದ್ರೂ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ್ರಿ, ಇವಾಗ್ಲಾದ್ರೂ ನಿಜವನ್ನ ಹೇಳ್ಬಿಡಿ ನೀವು ಅಂತ ಹೆಂಡತಿ ಕಿರ್ಚ್ಕೋಬೇಕಾದ್ರೆ ಇವಾಗ ಪೇಂಟರ್ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲನಾರು ದೊಡ್ಡ ಪೊಲೀಸ್ ಅವರನ್ನ ಆ ಜಾಗಕ್ಕೆ ಕರಿಬೇಕಾದ್ರೆ ಅವರ ಹತ್ರ ಪೇಂಟರ್ ನಿಜವನ್ನ ಹೇಳ್ತಿರ್ತಾನೆ. ಆಕ್ಚುಲಿ ಪೇಂಟರ್ ಏನನ್ನ ಮಾಡಿದ್ದಾರೆ ಅಂದ್ರೆ ಇವರಿಗೆ ಬರುವ ಕೆಲಸಗಳನ್ನ ಇವರೇನೆ ಹೋಗಿ ಡೈರೆಕ್ಟ್ ಆಗಿ ಮಾಡೋದನ್ನ ಬಿಟ್ಟು ಬೇರೆ ಬೇರೆ ಕೆಲಸಗಾರರ ಹತ್ರ ಡಿವೈಡ್ ಮಾಡಿ ಕೊಟ್ಬಿಡ್ತಾರಂತೆ. ಆ ರೀತಿ ಇವರ ಕೆಳಗಡೆ ಕೆಲಸ ಮಾಡುವ ಹುಡುಗರೆಲ್ಲ ಜೈಲಿಂದ ಹೊರಗಡೆ ಬಂದವರು, ಇಲ್ಲ ಬೇರೆ ನಾಡಿಂದ ಈ ನಾಡಿಗೆ ಇಲ್ಲಿಗಲ್ ಆಗಿ ಬಂದವರು, ಅಂದ್ರೆ ಪಾಸ್ಪೋರ್ಟ್ ಇಲ್ಲದೆ ವೀಸಾ ಇಲ್ಲದೆ ಬಂದವರು, ಇಂತಹ ಹುಡುಗರಿಗೇನೆ ಇವರು ಕೆಲಸವನ್ನ ಕೊಡ್ತಿರ್ತಾರೆ. ಯಾಕೆಂದ್ರೆ ಇವ್ರುಗಳೇನೆ ತುಂಬಾನೇ ಕಮ್ಮಿ ಹಣಕ್ಕೆ ಕೆಲಸಗಳನ್ನ ಮಾಡ್ತಾರೆ. ಊಟ ಅಂತ ಬರೀ ಲಂಚನ ಮಾತ್ರ ತಗೊಂಡು ಹೋಗಿ ಕೊಟ್ರೇನೆ ಸಾಕು, ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ಬಿಡ್ತಾರೆ. ಸೊ ಈ ತರ ತುಂಬಾ ಜನರು ಇರ್ತಿದ್ದಾರೆ, ಇದರಲ್ಲಿ ನೀವು ಯಾರನ್ನ ಹುಡುಕ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಪೇಂಟರ್ ಹೇಳ್ಬೇಕಾದ್ರೆ ಆವಾಗ ತಕ್ಷಣ ನಮ್ಮ ಎಲೆನಾರ್, ನೀನು ನಿನ್ನ ಕೆಲಸಗಾರರಿಗೆ ಲಂಚನ ತಗೊಂಡು ಹೋಗಿ ಕೊಡ್ತಿದ್ದೆ ಅಂತ ಹೇಳ್ದೆ ಅಲ್ವಾ, ಅದ್ರಲ್ಲಿ ಯಾರಾದ್ರೂ ವೀಗನ್ ಇರ್ತಿದ್ರ, ಅಂದ್ರೆ ನಾನ್ ವೆಜ್ ಅನ್ನ ತಿಂದೆ ಬರೀ ವೆಜಿಟೇರಿಯನ್ ಆಗಿ ಯಾರಾದ್ರೂ ತಿಂತಿದ್ರ? ಹಾ, ಒಬ್ಬ ಇರ್ತಿದ್ದ, ಅವನ ಹೆಸರು ಡೀನೋ, ಯಾವಾಗ್ಲೂ ಕ್ಯಾಪ್ ಅನ್ನ ಹಾಕೊಂಡಿರ್ತಿದ್ದ, ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಯಾಕೋ ನೀನು ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ಅಂತ ಕೇಳಿದ್ರೆ, ಈ ಚಿಕನ್ ಮಟನ್ ಕಟ್ ಮಾಡುವ ಒಂದು ಕಂಪನಿಯಲ್ಲೇ ಇವನು ಕೆಲಸ ಮಾಡ್ತಿದ್ನಂತೆ ಇದಕ್ಕೂ ಮುಂಚೆ. ಅದನ್ನ ನೋಡಿದ ಮೇಲೇನೆ ಅವನು ನಾನ್ ವೆಜ್ ಅನ್ನ ತಿನ್ನೋದನ್ನೇ ಬಿಟ್ಬಿಟ್ನಂತೆ. ತುಂಬಾ ದಿನಗಳ ಹಿಂದೆ ನನ್ನ ಹತ್ರ ಕೆಲಸ ಮಾಡ್ತಿದ್ದ, ಅದರ ನಂತರ ಅವನಿಗೆ ಕಾಲ್ ಅನ್ನ ಮಾಡಿದ್ರೆ ಅವನು ಫೋನ್ ಅನ್ನ ಪಿಕ್ ಮಾಡೋದನ್ನೇ ಬಿಟ್ಬಿಟ್ಟ, ಆದ್ರಿಂದ ಅವನ ಜೊತೆ ಇವಾಗ ಟಚ್ಚೇ ಇಲ್ಲ. ಸರಿ ಓಕೆ, ನೀನು ಆ ಡೀನ್ ಅನ್ನು ನೋಡಿದ್ಯಲ್ವಾ, ನಮಗೆ ಸ್ವಲ್ಪ ಹೆಲ್ಪ್ ಅನ್ನ ಮಾಡು ಅಂತ ಹೇಳಿ ಆ ಪೇಂಟರ್ ಹೇಳೋದನ್ನ ಇಟ್ಟು ಹಾಗೆ ಡೀನ್ ಅನ್ನ ಡ್ರಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಆ ಪೇಂಟರ್ ಹೇಳಿರ್ತಾರೆ ಅಲ್ವಾ, ಚಿಕನ್ ಮಟನ್ ಕಟ್ ಮಾಡುವ ಒಂದು ಕಂಪನಿಯಲ್ಲಿ ಅವನು ಕೆಲಸ ಮಾಡಿದ್ದ ಇದಕ್ಕೂ ಮುಂಚೆ ಅಂತ. ಸೊ ಆ ಜಾಗಕ್ಕೂ ಹೋಗಿ ವಿಚಾರಣೆಯನ್ನ ಮಾಡ್ತಾರೆ. ಆ ರೀತಿ ತುಂಬಾ ಫ್ಯಾಕ್ಟರಿಗಳು ಇರುತ್ತೆ ಅಲ್ವಾ. ಸೊ ಆ ಪೇಂಟರ್ ಹೇಳಿದ ಮುಖಾಂತರ ಇವ್ರುಗಳು ಡ್ರಾ ಮಾಡಿ ಒಂದು ಪೇಂಟಿಂಗ್ ಅನ್ನ ತಗೊಂಡು ಎಲ್ಲ ಫ್ಯಾಕ್ಟರಿಗಳಿಗೂ ಹೋಗಿ
ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಹತ್ರ ಡ್ರಾಯಿಂಗ್ ಅನ್ನ ತೋರಿಸಿ ಈ ರೀತಿಯ ಪರ್ಸನ್ ಅನ್ನ ನೀವು ನೋಡಿದೀರಾ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಇಲ್ಲ ಇಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ್ಲೇ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವ ತುಂಬಾನೇ ಏಜ್ ಆದ ಒಬ್ಬರು ಲೇಡಿ ಇವನ ಹೆಸರು ಡೀನ್ ಅಲ್ವಾ ಅಂತ ಡೀನ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಡೀನ್ ಒಬ್ಬ ಇಂಟ್ರೋವರ್ಟ್, ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾನೆ, ಆದ್ರೆ ಯಾರ ಜೊತೆಗೂ ಸರಿಯಾಗಿ ಮಾತಾಡೋದಿಲ್ಲ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಡೀನ್ ಹತ್ರ ಬಂದು ಯಾವಾಗ್ಲೂ ಗಲಾಟೆಯನ್ನ ಮಾಡ್ತಿದ್ದ. ಒಂದು ದಿನ ಆ ರೀತಿ ಗಲಾಟೆ ಮಾಡ್ತಿದ್ದ ಹುಡುಗ ಮಾಂಸವನ್ನ ಗ್ರೈಂಡ್ ಮಾಡುವ ಮೆಷಿನ್ ಒಳಗಡೆ ಬಿದ್ದು ಸತ್ತೋಗ್ಬಿಟ್ಟ. ಎಲ್ಲರೂ ಇದನ್ನ ಆಕ್ಸಿಡೆಂಟ್ ಅಂತಾನೆ ಅನ್ಕೊಂಡ್ರು. ಆದ್ರೆ ನಿಜ ಏನು ಅಂದ್ರೆ ಡೀನೇನೆ ಅವನನ್ನ ಹಿಡಿದು ಒಳಗಡೆ ತಳ್ಬಿಟ್ಟಿರೋದು. ಆದ್ರಿಂದ ಡೀನ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಆದ್ರೆ 2 ವರ್ಷದಲ್ಲಿ ಅವನು ಪರೋಲ್ ಅಲ್ಲಿ ಹೊರಗಡೆ ಬಂದ್ಬಿಟ್ಟ ಅಂತ ಒಂದು ದೊಡ್ಡ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಹಾಗಾದ್ರೆ ಡೀನು ಜೈಲಿಗೆ ಆಲ್ರೆಡಿ ಹೋಗಿದ್ದಾನೆ ಅಂದ್ರೆ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲವೇ ಜೈಲ್ ರೆಕಾರ್ಡ್ಸ್ ಅಲ್ಲಿ ಫೈಲ್ ಆಗಿರುತ್ತೆ. ಹಾಗಾದ್ರೆ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ ಅಂತ ಎಲ್ಲವನ್ನು ಕಲೆಕ್ಟ್ ಮಾಡಿ ಇವಾಗ ಡೀನ್ ಅವನ ಅಡ್ರೆಸ್ ಅನ್ನು ತಿಳ್ಕೊಂಡು ಆ ಜಾಗಕ್ಕೆ ಹೊರಡುತ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಎಲನೋರ್ ಹೇಳ್ತಾಳೆ, ಆಕ್ಚುಲಿ ಇದು ಡೀನ್ ಅವನ ಅಡ್ರೆಸ್ ಇಲ್ಲ, ಡೀನ್ ಅವನ ಅಮ್ಮನ ಅಡ್ರೆಸ್. ಡೀನ್ ಅವನ ತಂದೆ ಮಿಲಿಟರಿಯಲ್ಲಿ ಇದ್ದಿದ್ದಾರೆ. ಅವರ ಫ್ರೆಂಡ್ಸ್ ಇಬ್ಬರು ಕೊಟ್ಟಿದ್ದ ಲೆಟರ್ ಇಂದಾನೆ ನಮ್ಮ ಡೀನು ಜೈಲನ್ನ ಬಿಟ್ಟು ಹೊರಗಡೆ ಪರೋಲ್ ಅಲ್ಲಿ ಬಂದಿರೋದು. ಮತ್ತೆ ಡೀನು ಜೈಲಲ್ಲಿ ಇರ್ಬೇಕಾದ್ರೆ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗಿರೋ ರೀತಿ ಕಾಣ್ತಿದ್ನಂತೆ. ಅವನಿಗೆ ಹೆಡ್ ಟ್ರಾಮಾ ಇದ್ದಿದೆ. ಅದು ಮಾತ್ರ ಇಲ್ಲ, ಈ ಡೀನಿಗೆ ಕ್ರೆಡಿಟ್ ಕಾರ್ಡ್ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂತ ಏನುವೇ ಇಲ್ಲ, ಇವನೊಬ್ಬ ಗೋಸ್ಟ್ ಅಂತ ಅವನ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನು ತಿಳ್ಕೊತಾರೆ. ಆವಾಗ ನಮ್ಮ ಎಲನೋರ, ನಾವು ಇವಾಗ ಹುಡುಕಿ ಹೋಗ್ತಾ ಇರೋದು ಒಬ್ಬ ಟ್ರೈನ್ಡ್ ಕಿಲ್ಲರ್, ಎಷ್ಟೇ ದೂರದಲ್ಲಿ ಇರ್ತಿದ್ರು ಸ್ನೈಪರ್ ಅನ್ನು ಯೂಸ್ ಮಾಡಿ ಶೂಟ್ ಮಾಡಿ ಕೊಂದ್ ಬಿಡ್ತಾನೆ. ಅಂತಹ ಗೋಸ್ಟ್ ಅನ್ನು ಹಿಡಿಯೋದಕ್ಕಾಗಿ ಬರೀ ನಾವು ಇಬ್ಬರು ಮಾತ್ರವೇ ಇವಾಗ ಹೋಗ್ತಿದೀವಿ. ಇದು ಸಾಕಾಗಲ್ಲ, ಸುಮ್ನೆ ನಾವು ನಮ್ಮ ಟೀಮ್ ಅನ್ನ ಕರೆಯೋಣ ಅಂತ ಹೇಳಿದ್ರೆ ದೊಡ್ಡ ಪೊಲೀಸು, ನಿನಗೇನೆ ಚೆನ್ನಾಗಿ ಗೊತ್ತು ಎಲನೋರ್, ನಮ್ಮನ್ನ ಈ ಇನ್ವೆಸ್ಟಿಗೇಷನ್ ಅನ್ನ ಬಿಟ್ಟು ರಿಮೂವ್ ಮಾಡ್ಬಿಟ್ಟಿದ್ದಾರೆ. ನಾವು ಹೇಳಿದ್ರು ಅದನ್ನ ನಂಬ್ತಾರೋ ಕೇಳ್ತಾರೋ ಗೊತ್ತಿಲ್ಲ. ಸೊ ಇವಾಗ ಬೇರೆ ದಾರಿನೇ ಇಲ್ಲ, ನಾವು ರಿಸ್ಕ್ ಅನ್ನ ತಗೊಂಡು ಹೇಗಾದ್ರೂ ಆ ಕಿಲ್ಲರ್ ಅನ್ನ ಹಿಡಿಲೇಬೇಕು. ಆವಾಗ್ಲೇನೆ ನಾವು ಹೇಳೋದನ್ನ ಎಲ್ಲರೂ ನಂಬ್ತಾರೆ ಅಂತ ಮಾತಾಡ್ಕೊಂಡೆ ಅಡ್ರೆಸ್ ಗೆ ಬಂದು ಇವರು ಸೇರ್ತಾರೆ. ಅವಾಗ ಕರೆಕ್ಟ್ ಆಗಿ ಹಿಂದೆ ಕಾರಲ್ಲಿ ಆ ಕಿಲ್ಲರ್ ಅವನ ತಾಯಿ ಅಲ್ಲಿಗೆ ಬರ್ತಾರೆ. ಇವರು ಹೋಗಿ ಅವರ ಹತ್ರ ಕೇಳ್ಬೇಕಾದ್ರೆ, ನೀವು ನನ್ನನ್ನು ಅರೆಸ್ಟ್ ಮಾಡ್ಕೊಳ್ಳಿ, ಏನನ್ನ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ಮಗನ ಬಗ್ಗೆ ಏನನ್ನು ಕೇಳ್ಬೇಡಿ, ನಾನು ಅದನ್ನ ಹೇಳೋದಿಲ್ಲ ಅಂತ ಅಮ್ಮ ಹೇಳ್ಬೇಕಾದ್ರೆ, ಇಲ್ಲಿ ನೋಡಿ ಮೇಡಮ್, ನಿಮ್ಮ ಮಗ ಎಷ್ಟು ಜನರನ್ನ ಕೊಂದಿದ್ದಾನೆ ಗೊತ್ತಾ, ಅದೇ ತರನೇ ನಾವು ಅವನನ್ನ ಸಾಯಿಸಬೇಕು ಅಂತ ಅನ್ಕೋತಿಲ್ಲ. ನಿಮ್ಮ ಮಗನಿಗೆ ಏನೋ ಪ್ರಾಬ್ಲಮ್ ಇರ್ತಿದೆ ಅನ್ನೋ ವಿಷಯ ನಮಗೆ ಗೊತ್ತು, ಅವನಿಗೆ ಹೆಲ್ಪ್ ಬೇಕಾಗಿದೆ, ಆ ಹೆಲ್ಪ್ ಅನ್ನ ಮಾಡೋದಕ್ಕಾಗಿನೇ ನಾವು ಬಂದಿದೀವಿ ಅಂತ ಇವರು ಹೇಳಿದ ಮೇಲೇನೆ ಆ ಕಿಲ್ಲರ್ ಅವನ ತಾಯಿಗೂ ಮನ್ಸು ಸಮಾಧಾನ ಆಗಿ ಇವ್ರುಗಳನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಆ ಕಿಲ್ಲರ್ ಡೀನು ತುಂಬಾ ಒಳ್ಳೆ ಹುಡುಗನಾಗಿ ಇರ್ತಿದ್ದ. ಮನೆ ಹಿಂದೆ ಇವ್ರುಗಳು ಶೂಟಿಂಗ್ ಪ್ರಾಕ್ಟೀಸ್ ಅನ್ನೆಲ್ಲ ಮಾಡ್ತಿದ್ರು. ಆವಾಗ ಟಾರ್ಗೆಟ್ ಅನ್ನ ತಗೊಳ್ಳೋದಕ್ಕಾಗಿ ಚಿಕ್ಕ ಹುಡುಗನಾಗಿ ಇರ್ತಾ ಇದ್ದ ಡೀನು ಹೋಗಿದ್ದಾನೆ. ಆದ್ರೆ ಅದು ಗೊತ್ತಿಲ್ಲದೆ ಇವ್ರುಗಳು ಶೂಟ್ ಮಾಡಿದ್ದಾರೆ. ಆ ಬುಲೆಟ್ ಅವನ ತಲೆಗೆನೆ ಹೊಡೆದಿದೆ. ಆ ಚಿಕ್ಕ ವಯಸ್ಸಿನಲ್ಲಿ ಆಲ್ಮೋಸ್ಟ್ ಡೀನು ಸಾಯೋ ಸ್ಟೇಜ್ ಗೆ ಹೋಗ್ಬಿಟ್ಟ. ಆದ್ರೆ ಸದ್ಯ ಡೀನ್ ಅನ್ನ ಕಾಪಾಡ್ಬಿಟ್ರು. ಆದ್ರೆ ಅವಾಗ್ಲಿಂದ ಡೀನು ತುಂಬಾನೇ ವ್ಯತ್ಯಾಸವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ಕೊಂಡ. ಡೀನ್ ಅವನ ತಂದೆಗೆ ಡೀನ್ ಅನ್ನ ಒಂದು ದೊಡ್ಡ ಮಿಲಿಟರಿ ಆಫೀಸರ್ ಆಗಿ ಚೇಂಜ್ ಮಾಡಿ ನೋಡ್ಬೇಕು ಅನ್ನೋದೇ ಆಸೆ. ಅದೇ ತರ ಡೀನು ಮಿಲಿಟರಿಗೆ ಸೇರ್ಕೊಂಡು ಸ್ನೈಪರ್ ಗನ್ ಅನ್ನ ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟ. ಆದ್ರೆ ಸಡನ್ ಆಗಿ ಆ ಸ್ನೈಪರಿನ ಸ್ಕೋಪ್ ಅಲ್ಲಿ ಅನಿಮಲ್ಸ್, ಮೂನ್, ಗಿಡ, ಮರ ಅಂತ ಹಾಗೆ ಎಲ್ಲವನ್ನು ಫ್ರೀಸ್ ಆಗಿ ನೋಡೋದಕ್ಕೆ ಶುರು ಮಾಡ್ಕೊಂಡ. ಸೊ ಡೀನಿಗೆ ಮೆಂಟಲಿ ಪ್ರಾಬ್ಲಮ್ ಇರ್ತಿದೆ ಅಂತ ಆರ್ಮಿಯಿಂದ ಅವನು ಅನ್ಫಿಟ್ ಅಂತ ಹೊರಗಡೆ ಅವನನ್ನ ಕಳಿಸ್ಬಿಟ್ರು. ಅಂತ ಅವ್ರು ಮಾತಾಡ್ತಿರ್ಬೇಕಾದ್ರೇನೆ ನಮ್ಮ ಎಲ್ಲನವರು ಸುತ್ತಮುತ್ತ ಮನೆಯನ್ನ ನೋಟ್ ಮಾಡ್ತಾಳೆ. ಮನೆಯಲ್ಲಿ 2 ಟೀ ಕಪ್ ಇರ್ತಿರುತ್ತೆ. ಜೊತೆಗೆ ಒಬ್ಬ ವ್ಯಕ್ತಿಯ ಡ್ರೆಸ್ ಹೊರಗಡೆ ಒಣಗಾಕಿರೋ ರೀತಿ ಕಾಣುತ್ತೆ. ದೂರದಲ್ಲಿ ಒಂದು ಶೆಡ್ ಇರ್ತಿದೆ. ಮೇ ಬಿ ಕಿಲ್ಲರ್ ಈ ಜಾಗದಲ್ಲಿ ಇರೋದಾಗಿದ್ರೆ ಖಂಡಿತ ಆ ಶೆಡ್ ಅಲ್ಲೇ ಇರ್ಬೇಕು ಅಂತ ನಮ್ಮ ಎಲ್ಲನವರು ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲೇನೆ ಆ ಕಿಲ್ಲರ್ ಇದ್ದಿದ್ದಾನೆ. ನಮ್ಮ ದೊಡ್ಡ ಪೊಲೀಸ್ ಅವರಿಗೆ ಏನ್ ಮಾಡಿ ಶೂಟ್ ಮಾಡ್ಬಿಡ್ತಾನೆ. ಅಷ್ಟೇ, ದೊಡ್ಡ ಪೊಲೀಸ್ ಅವರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ನಮ್ಮ ಎಲ್ಲನವರು ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ಡೀನ್ ಅವನ ಅಮ್ಮ, ಪ್ಲೀಸ್ ನೀನು ಅಲ್ಲಾಡದೆ ಆ ಜಾಗದಲ್ಲಿ ನಿಂತ್ಕೋ, ನೀನು ಅಲ್ಲಾಡಿದ್ರೆ ಮಾತ್ರವೇ ಅವನು ನಿನ್ನನ್ನು ಶೂಟ್ ಮಾಡ್ತಾನೆ, ನೀನು ಹಾಗೆ ಫ್ರೀಸ್ ಆಗಿ ನಿಂತ್ಕೋ ಅಂತ ಹೇಳಿ ಇವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆ ಶೆಡ್ ಅನ್ನ ನೋಡಿ, ಸುಮ್ನೆ ಮರ್ಯಾದಿಂದ ಹೊರಗಡೆ ಬಾರೋ, ನಿನಗೆ ಹೆಲ್ಪ್ ಮಾಡೋದಕ್ಕಾಗಿನೇ ಅವರು ಬಂದಿದ್ದಾರೆ ಅಂತ ಜೋರಾಗಿ ಕಿರ್ಚ್ಕೊತಾರೆ. ಆದ್ರೆ ಆ ಕಿಲ್ಲರು ಹೊರಗಡೆ ಬರ್ತಾ ಇಲ್ಲ. ನೀನು ಮಾತ್ರ ಇವಾಗ ಹೊರಗಡೆ ಬರ್ಲಿಲ್ಲ ಅಂದ್ರೆ ಅಮ್ಮ ನಾನು ಸತ್ತೋಗ್ತೀನಿ ಅಂತ ಹೇಳಿ ಕೈಗೆ ಗನ್ನನ್ನು ತಗೊಂಡು ಅವರಿಗೆ ಅವರನ್ನೇ ಶೂಟ್ ಮಾಡಿ ಕೊಂದ್ಕೋತಾರೆ. ಅಮ್ಮನೇ ಈ ರೀತಿ ಇರ್ತಿದ್ರೆ ಮಗ ಇನ್ ಹೇಗಿರ್ತಾನೆ. ಇದನ್ನ ನಮ್ಮ ಎಲ್ಲನವರು ನೋಡ್ತಾಳೆ. ಇವಾಗ ಅವಳಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆವಾಗ್ಲೇನೆ ಆ ಶೆಡ್ ಇಂದ ಹೊರಗಡೆ ಬರ್ತಿರ್ತಾನೆ ಆ ಮರ್ಡರರ್. ಕೈಯಲ್ಲಿ ದೊಡ್ಡ ಸ್ನೈಪರ್ ಗನ್ ಇರ್ತಿದೆ. ಅದರಿಂದ ನಮ್ಮ ಎಲ್ಲನವರನ್ನ ಏಮ್ ಮಾಡ್ಕೊಂಡೆ ಹಾಗೆ ಮನೆ ಒಳಗಡೆ ಬರ್ತಾನೆ. ಎಲನೋರ್ ಮುಂದೆ ಬಂದು ನಿಂತ್ಕೋಬೇಕಾದ್ರೆ ನಮ್ಮ ಎಲನೋರ್ಗೆ ಕೈ ಕಾಲೆಲ್ಲ ಹಾಗೆ ನಡುಗ್ತಿರುತ್ತೆ ಭಯದಲ್ಲಿ. ಹಾಗೆ ಸೋಫಾದಲ್ಲಿ ಕೂತ್ಕೊಂಡು ಹಾಗೆ ಸ್ಮೆಲ್ ಮಾಡಿ ಹೇಗೋ ನಾನು ಇರುವ ಜಾಗವನ್ನ ಕಂಡುಹಿಡಿದು ಬಂದ್ಬಿಟ್ರಲ್ಲ ನೀವು ಅಂತ ಕಿಲ್ಲರ್ ಹೇಳ್ಬೇಕಾದ್ರೆ ನಮ್ಮ ಎಲನೋರ್, ಇಲ್ಲಿ ನೋಡು, ನಿನ್ನ ಅಮ್ಮ ಹೇಳಿದ ಎಲ್ಲ ವಿಷಯವನ್ನು ನಾವು ಕೇಳ್ಕೊಂಡ್ವಿ. ನಿನಗೆ ಪಾಸ್ಟ್ ಅಲ್ಲಿ ನಡೆದಿದ್ದ ಘಟನೆನೇ ಇವಾಗ ನೀನು ಮಾಡ್ತಾ ಇರುವ ಎಲ್ಲದಕ್ಕೂ ಕಾರಣ. ನಿನಗೆ ಬೇಕಾಗಿರೋದು ಪನಿಷ್ಮೆಂಟ್ ಇಲ್ಲ, ನಿನಗೆ ಬೇಕಾಗಿರೋದು ಹೆಲ್ಪ್. ಅದನ್ನ ನಾನು ಮಾಡ್ತೀನಿ, ಪ್ಲೀಸ್ ನನ್ನನ್ನು ನಂಬು ಅಂತ ಕೇಳ್ಕೊತಾಳೆ. ಆ ಕಿಲ್ಲರ್ವೇ ನಮ್ಮ ಎಲನೋರನ್ನ ನಂಬೋ ರೀತಿ ಕಾಣುತ್ತೆ. ಆದ್ರೆ ಸಡನ್ ಆಗಿ ಹೊರಗಡೆ ಒಂದು
ಪೊಲೀಸ್ ಗಾಡಿ ಆ ಜಾಗಕ್ಕೆ ಬರುತ್ತೆ. ಯಾಕೆಂದ್ರೆ ಸ್ನೈಪರ್ ಗನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅಲ್ವಾ, ಸದ್ದನ ಕೇಳಿ ಯಾರೋ ಪಕ್ಕದಲ್ಲಿ ಇರೋರು ರಿಪೋರ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಕಿಲ್ಲರು ನಮ್ಮ ಎಲ್ಲನವರೇ ಪೊಲೀಸಸ್ ಅನ್ನ ಆ ಜಾಗಕ್ಕೆ ಬರ್ಸಿದಾಳೆ ಅಂತ ತಪ್ಪಾಗಿ ಅನ್ಕೋತಾನೆ. ನಮ್ಮ ಎಲ್ಲನರ್ವೇ ಇಲ್ಲಿ ನೋಡು ನಾನು ಪೊಲೀಸಸ್ ಅನ್ನ ಕರ್ದಿಲ್ಲ ಅಂತ ಎಷ್ಟೇ ಹೇಳಿದ್ರುವೆ ಆ ಕಿಲ್ಲರ್ ಅವಳನ್ನ ನಂಬದೆ ಅವಳ ಕೆನ್ನೆಗೆನೆ ಪಟಾರ ಅಂತ ಹೊಡೆದು ಅವಳನ್ನ ಬೇಸ್ಮೆಂಟ್ ಗೆ ಎಳ್ಕೊಂಡು ಹೋಗ್ತಾನೆ. ಸೊ ಹೊರಗಡೆ ಪೊಲೀಸರ್ಸ್ ಇರ್ತಿದಾರಲ್ಲ, ಅವರು ಈ ಕಿಲ್ಲರ್ ಅವನ ಮನೆಯನ್ನೇ ಚೆಕ್ ಮಾಡೋದಕ್ಕೆ ಬರ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ಆ ಕಿಲ್ಲರು ಒಬ್ಬರು ಪೊಲೀಸ್ ಆಫೀಸರ್ ನ ಶೂಟ್ ಮಾಡ್ಬೇಕಾದ್ರೆ ಮಿಕ್ಕಿರುವ ಪೊಲೀಸ್ ಆಫೀಸರ್ ಡಿಪಾರ್ಟ್ಮೆಂಟ್ ಗೆ ತಕ್ಷಣ ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಾದ್ರೆ ತುಂಬಾ ಪೊಲೀಸ್ ಆಫೀಸರ್ಸ್ ಆ ಜಾಗಕ್ಕೆ ಬರ್ತಾರೆ. ಆದ್ರೆ ಆ ಕಿಲ್ಲರ್ ಅವನ ಶೆಡ್ ಪೂರ್ತಿ ತುಂಬಾನೇ ಬಾಂಬ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ ಅನ್ಸುತ್ತೆ. ಅದರಲ್ಲಿ ಒಂದು ಬಾಂಬಿನ ಬಟನ್ ಅನ್ನು ಪ್ರೆಸ್ ಮಾಡ್ಬೇಕಾದ್ರೆ ಅಷ್ಟೇ ಢಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಸಿಕ್ಕಿ ತುಂಬಾ ಪೊಲೀಸ್ ಆಫೀಸರ್ಸ್ ಸಾಯ್ತಾರೆ. ಇಲ್ಲಿ ನಮ್ಮ ಎಲನೋರನ್ನ ಬೇಸ್ಮೆಂಟ್ ಅಲ್ಲಿ ಕಟ್ಟಿ ಹಾಕಿಟ್ಟಿರ್ತಾನೆ. ಆವಾಗ ನಮ್ಮ ಎಲನೋರ್ ಇಲ್ಲಿ ನೋಡು ಸುಮ್ನೆ ಮರ್ಯಾದಿಂದ ನೀನು ಸರೆಂಡರ್ ಆಗ್ಬಿಡು, ಇವು ಎಲ್ಲದ್ರಿಂದಾನು ನಾನು ನಿನ್ನನ್ನ ಕಾಪಾಡ್ತೀನಿ, ನೀನು ಜೈಲಿಗೆ ಹೋಗದೆ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಗೆ ಹೋಗ್ತೀಯಾ, ಅಲ್ಲಿ ನೀನು ಟ್ರೀಟ್ಮೆಂಟ್ ಅನ್ನ ತಗೊಂಡು ಒಂದು ಆರಾಮದ ಲೈಫ್ ಅನ್ನ ಬದುಕಬಹುದು, ನಾನು ಹೇಳಿದ್ರೆ ಕೇಳು ಅಂತ ನಮ್ಮ ಎಲನೋರ್ ಎಷ್ಟೇ ಹೇಳಿದ್ರು ಆ ಕಿಲ್ಲರ್ ಇವರ ಮಾತನ್ನ ಕೇಳ್ತಿಲ್ಲ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆದ ನಮ್ಮ ಎಲನೋರ್ ಆ ಕಿಲ್ಲರ್ ಅವನ ಕತ್ತನ್ನೇ ಜೋರಾಗಿ ಕಚ್ಬಿಡ್ತಾವಳೆ. ಅವನಿಗೆ ನೋವನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ನಮ್ಮ ಎಲನೋರನ್ನ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಪೊಲೀಸು ಸರೌಂಡ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ, ಸೊ ತಕ್ಷಣವೇ ಬೇಗನೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹಿಂದೆ ಇರುವ ದಾರಿಯ ಮುಖಾಂತರ ಅವನಿಗೆ ಎಸ್ಕೇಪ್ ಆಗಿ ಹೊರಡುತ್ತಾನೆ. ಇಲ್ಲಿ ಎಲನೋರ್ವೆ ಅವಳ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಂಡು ಹೊರಗಡೆ ಬರ್ತಾಳೆ. ಅಲ್ಲಿ ನಮ್ಮ ಡಿಟೆಕ್ಟಿವ್ ಮ್ಯಾಕ್ ಇರ್ತಿದ್ದಾರೆ. ನಮ್ಮ ಎಲನೋರನ್ನ ನೋಡಿ ಆ ಕಿಲ್ಲರ್ ಇವಾಗ ಯಾವ ಕಡೆ ಹೋದ ಅಂತ ಕೇಳ್ಬೇಕಾದ್ರೆ ನಾನು ಅವನ ಕತ್ತನ್ನು ಜೋರಾಗಿ ಕಚ್ಬಿಟ್ಟಿದ್ದೀನಿ, ಅವನಿಗೆ ತುಂಬಾನೇ ಏಟಾಗಿದೆ, ಮತ್ತೆ ಇವನ್ನೆಲ್ಲ ಅವನು ಬೇಕು ಬೇಕು ಅಂತ ಮಾಡಿಲ್ಲ, ಅವನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ, ಪ್ಲೀಸ್ ಅವನನ್ನ ಜೀವಂತವಾಗಿ ಹಿಡೀರಿ, ಅವನನ್ನ ಏನು ಮಾಡಬೇಡಿ ಅಂತ ಎಲನೋರ್ ಕೇಳ್ಕೊತಾಳೆ. ಸೊ ಪೊಲೀಸಸ್ ಎಲ್ಲರೂ ಟಾರ್ಚ್ ಲೈಟ್ ಅನ್ನ ಹೊಡ್ಕೊಂಡು ಕಾಡಿನ ಒಳಗಡೆ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರೆ ಆ ಕಿಲ್ಲರು ಒಂದು ಜಾಗದಲ್ಲಿ ಕೂತಿರ್ತಾನೆ, ಅವನ ಕೈಯಲ್ಲಿ ಆಗ್ತಿಲ್ಲ. ಅಲ್ಲಿಗೆ ಬರುವ ಪೊಲೀಸಸ್ ಅನ್ನ ನೋಡಿ ಅವನ ಕೈಯಲ್ಲಿರುವ ಗನ್ ಅನ್ನ ಫಟ್ ಅಂತ ತೆಗೆದು ತೋರಿಸಬೇಕಾದ್ರೆ ಬೇರೆ ದಾರಿನೇ ಇಲ್ಲದೆ ಪೊಲೀಸಸ್ ಎಲ್ಲರೂ ಅವನನ್ನ ಗೆರ್ರ ಬೆರ್ರಿ ಶೂಟ್ ಮಾಡಿಕೊಳ್ತಾರೆ. ಅಷ್ಟೇ ಸ್ಪಾಟ್ ಔಟ್ ಆಗಿ ಸಾಯ್ತಾನೆ ಕಿಲ್ಲರ್. ಈ ವಿಷಯ ಕೇಳ್ಪಟ್ಟು ನಮ್ಮ ಎಲನೋರ್ ತುಂಬಾನೇ ಅಪ್ಸೆಟ್ ಆಗ್ತಾಳೆ. ಇವಾಗ FBI ಇದ್ರ ಬಗ್ಗೆ ನಮ್ಮ ಎಲನೋರ್ ಹತ್ರ ವಿಚಾರಣೆಯನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ಈ ಇನ್ವೆಸ್ಟಿಗೇಷನ್ ಇಂದ ನಮ್ಮ ಎಲನೋರ್ ಅನ್ನು ದೊಡ್ಡ ಪೊಲೀಸ್ ಅವರನ್ನು ರಿಮೂವ್ ಮಾಡಾಯ್ತು. ಅದನ್ನು ದಾಟಿ ಏನಕ್ಕಾಗಿ ನೀವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಆ ಜಾಗಕ್ಕೆ ಹೋದ್ರಿ, ಸೊ ಇದು ತುಂಬಾನೇ ದೊಡ್ಡ ತಪ್ಪು, ಆದ್ರಿಂದ ಈ ಕಿಲ್ಲರ್ ಅನ್ನ ಕಂಡಿಡಿದ ಕ್ರೆಡಿಟ್ಸ್ ಎಲ್ಲವೇ ನಮ್ಮ ಡಿಪಾರ್ಟ್ಮೆಂಟ್ ಗೆನೆ ಬರಬೇಕು ಅಂತ ಹೇಳಿ ಎಲ್ಲ ಕ್ರೆಡಿಟ್ಸ್ ಅನ್ನು FBI ಟೀಮ್ ಅವರು ತಗೋತಾರೆ. ಸೊ ಇದ್ರ ಬಗ್ಗೆ ನೀನು ಹೊರಗಡೆ ಮಾತಾಡಬಾರ್ದು, ಅದಕ್ಕಾಗಿ ನಿನ್ನನ್ನ FBI ಕೆಲಸವನ್ನ ಬಿಟ್ಟು ಕಳಿಸ್ಬಿಟ್ಟಿದೀವಲ್ವಾ, ಅದೇ ಕೆಲಸವನ್ನೇ ಮತ್ತೆ ನಿನಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಎಲನೋರ್ ಹಾಗೆ ಅಪ್ಸೆಟ್ ಆಗಿ ಕೂತಿರ್ತಾಳೆ. ಅದೇ ಸಮಯದಲ್ಲಿ ಆ ಕಡೆ ಏನೋ ಇವ್ರುಗಳೇನೆ ತುಂಬಾ ಕಷ್ಟಪಟ್ಟು ಹುಡುಕಿ ಆ ಕಿಲ್ಲರ್ ಅನ್ನ ಕಂಡಿಡಿದಿರೋ ರೀತಿ, ಅವನನ್ನ ಕೊಂದಿರೋ ರೀತಿ ಪ್ರೆಸ್ ಹತ್ರ ಇಂಟರ್ವ್ಯೂ ಅನ್ನು ಕೊಡೋದಕ್ಕಾಗಿ FBI ಅಲ್ಲಿ ಇರುವ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಎಲ್ಲ ಹೋಗ್ತಿರ್ತಾರೆ. ಸೊ ನಮ್ಮ ಎಲನೋರ್ ಎಲ್ಲ ವಿಷಯವನ್ನು ತಡ್ಕೊಂಡು ಎಲ್ಲವನ್ನು ಮುಚ್ಚಿಟ್ಬಿಟ್ಟು ಒಂದು FBI ಏಜೆಂಟ್ ಆಗಿ ನಾರ್ಮಲ್ ಆದ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾವಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಮೂವಿಯನ್ನು ನೋಡ್ಬೇಕಾದ್ರೆ ನಿಮಗೆ ಏನು ಅನಿಸ್ತು, ಆ ಕಿಲ್ಲರು ಒಳ್ಳೆಯವನ ಕೆಟ್ಟವನ, ಇಲ್ಲ ಈ ಗೌರ್ಮೆಂಟ್ ಕೆಲಸದಲ್ಲಿ ಕೂತಿರುವ ಈ ಡಿಪಾರ್ಟ್ಮೆಂಟ್ಸ್ ಒಳ್ಳೆಯವರ ಕೆಟ್ಟವರ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.